ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ರೂಪಾ ಮೇಡಮ್ನ ಜೊತೆಗೆ ನಾವು ಕಳೆದ 22 ವರ್ಷಗಳಿಂದಲೂ ಜೊತೆಗಿದ್ದೀವಿ. ಲಸಿಮಣಿ ಮೂಲತಃ ಅವರು ಮೈಸೂರಿನ ಮಗಳು, ಹಾಸನದ ಸೊಸೆಯಾಗಿ ಬಂದಂಥವ್ರು. ಹಾಗೆ ಒಂದಷ್ಟು ಹಸಿಮಣಿಯಿಂದ ಶುರುವಾಗಿ ಇಲ್ಲಿಗೆ ಇವಳ ಭಾರತ 2013ರಲ್ಲಿ ಇವಳ ಭಾರತ ಬಂತು. ಅಲ್ಲಿವರೆಗೂ ಸಾಕಷ್ಟು ಪುಸ್ತಕಗಳು ಹೊರಬಂದಿದೆ. ಹಾಗೆ ಹಿರಣ್ಮೆಟ್ ಅವ್ರದ ಬಗ್ಗೆ ಪುಸ್ತಕನ ಒಂದು ದಮಿನದ ದನಿಯಾಗಿ ಇವತ್ತಿನ ದಿನ ಪ್ರೇರಣಾ ಅಂತ ಹೇಳಿ ನಮ್ಮ ಹಾಸನದಲ್ಲಿ ಒಂದು ಸಾಕ್ಷಿಯಾಗಿ ಒಂದು ರೊಟ್ಟಿ ಕೇಂದ್ರ ನಿಂತಿದೆ. ಅದಕ್ಕೆ ಸಾಕ್ಷಿ ಏನಂತಂದರೆ, ಹೆಣ್ಮಕ್ಳು ನಾವು ಮೈ ಮಾಡಿಕೊಂಡೇ ಜೀವನ ಅಲ್ಲ, ಅದನ್ನು ಬಿಟ್ಟು ಹೊರತುಪಡಿಸಿದ ಜೀವನಗಳಿದೆ ಅಂತ ಹೇಳಿ ಅವರ ಜಾಗಕ್ಕೆ ಹಿಡಿದು ಕೆಲಸ ಮಾಡಿರುವಂಥದ್ದು. ಮತ್ತು ಅವರಿಗೆ ಬೇಕಾದಂಥದ್ದು ಮತ್ತು ಏನೆಲ್ಲ ಬೇಡಿಕೆಗಳಿದೆ ಅಂತ ಅನ್ನುವಂಥದ್ದನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ಇವತ್ತು ದಿನ ಅವರ ಮಕ್ಕಳುಗಳೆಲ್ಲರೂ ಕೂಡ ವಿದ್ಯಾಭ್ಯಾಸ, ಮದುವೆ, ಅವರ ಸಬಲೀಕರಣ ಇದೆಲ್ಲವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಮೇಡಮು. ಮತ್ತು ಅದಲ್ಲದೆ ಪ್ರಜ್ವಲ್ ರೇವಣ್ಣನವ್ರದ್ದು ಕೇಸ್ ಆದಾಗ ಮೇಡಮ್ ಜೊತೆಗೆ ನಾವೆಲ್ಲರೂ ಈ ಥರದ್ದು ಫೋಟೋಸ್ಗಳೆಲ್ಲ ಬಂದ ತಕ್ಷಣವೇ ನಮ್ಗೆ ಆತಂಕ ಆಗಿ ಏನು ಮಾಡಬೇಕು ಅಂತೇಳಿ ಅಂದ ತಕ್ಷಣ, ಯಾಕೆಂದರೆ ಎಲ್ಲ ರಾಜ್ಯ ಮಟ್ಟದ ಹೋರಾಟಗಾರೆಲ್ಲರೂ ಇಲ್ಲಿದ್ದೀರಾ, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದು ರೂಪಾ ಮೇಡಮು. ಮತ್ತು ಅದ್ರ ಜೊತೆಗೆ ಸ್ಥಳೀಯ ಸಂಘಟನೆ ಮತ್ತು ಏನೇ ಆದ್ರೂ ರಾಜ್ಯ ಮಟ್ಟದಿಂದ ಬಂದಂತಹ ಸ್ಟ್ರೆಂತ್ ಏನಿತ್ತು ಅದು ಇಡೀ ರಾಜ್ಯದಲ್ಲೇ ಒಂದು ಗಟ್ಟಿಯಾಗಿ ಎಲ್ಲೇ ಅನ್ಯಾಯ ನಡೆದ್ರೂ ಕೂಡ ಈ ಥರದೊಂದು ದಂಗೆ ಎದ್ದೇ ಹೇಳ್ತಾರೆ ಹೆಣ್ಮಕ್ಳು ಅನ್ನೋದನ್ನ ಒಂದು ಸಾಕ್ಷಿಯಾಗಿ ತಂದುಕೊಟ್ಟಂತಹ ಹೋರಾಟ ಆಯಿತು. ಅದು ನಿಜವಾಗಿಯೂ ದಿನ ಏನು ಶಿಕ್ಷೆ ಪ್ರಕಟ ಆಗಿದೆಯೋ ಅದಕ್ಕೆಲ್ಲ ನಿಮ್ಮೆಲ್ಲರ ಹೋರಾಟ ಮತ್ತು ಅವರ ಗಟ್ಟಿ ನಿಲುವು ಎಲ್ಲ ಇತ್ತು ಅದರೊಳಗಡೆ. ಹಾಗಾಗಿ ಈಗಲೂ ಏನೇ ಒಂದು ಸಮಸ್ಯೆ ಅಂತ ಬಂದ್ರೂ ತಕ್ಷಣ ಇವತ್ತು ಮಹಿಳಾ ಆಯೋಗಕ್ಕಿರ್ಬೋದು, DC ಅವ್ರಿಗಿರ್ಬೋದು, SP ಅವ್ರಿಗಿರ್ಬೋದು, ಯಾರಿಗೇ ಆಗಿರ್ಬೋದು, ಈಗ ನಾವುಗಳು ಅವ್ರ ಜೊತೆಗಿದ್ದೀವಿ. ಏನೇ ಒಂದು ವಿಷಯ ಆದ ತಕ್ಷಣ ನಾವು ಕಾಂಟ್ಯಾಕ್ಟ್ ಮಾಡೋದು ಮೇಡಮ್ ನೋಡಿ ಈ ಥರದ್ದು ಇಶ್ಯೂ ಆಗ್ತಾ ಇದೆ, ಏನು ಮಾಡೋದು ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದನ್ನು ಹುಡುಕಿ ಅದಕ್ಕೆ ಧ್ವನಿಯಾಗಿ ನಿಂತ್ಕೊಳ್ತಾರೆ. ಹಾಗಾಗಿ ಅವ್ರ ಪರಿಚಯ 1 ಗಂಟೆ ಆದ್ರೂ ಹೇಳ್ಬೋದು. ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲೇ ಇರ್ಬೋದು, ಈ 2 ಕ್ಷೇತ್ರವನ್ನು ತುಂಬಿಸ್ಕೊಂಡು ಮತ್ತು ಎಲ್ಲರ ಗೆಳತಿಯರಾಗಿ ಎಲ್ಲರ ನೋವಿಗೆ ಧನಿಯಾಗಿ ಹೋಗ್ತಾ ಇರುವಂಥ ರೂಪಾಸನವರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಮತ್ತು ನಮ್ಮ ಹಾಸನದ ಎಲ್ಲ ಹಿರಿಯರು, ಸಹೋದರಿಯರು ಮತ್ತು ಸಂಗಾತಿಗಳಿಗೆ ನಮಸ್ಕಾರ. ಸಭೆಯನ್ನ ಮಾತುಗಳನ್ನ ಕೇಳ್ತಾ ಇದ್ವಿ, ನಾವು ಬೇರೆ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಮಹಿಳಾ ದೌರ್ಜನ್ಯ ಮತ್ತು ಶೋಷಣೆ ಅಥವಾ ಈ ಕಿರುಕುಳಗಳು ವ್ಯಾಪಕವಾಗ್ತಾ ಇರುವಂತಹ ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ರೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ನಾವು ಪ್ರತಿ ಕ್ಷಣ ನಮ್ಮಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಪ್ರತಿಭೆಗಳು ಕೂಡ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ. ನಾವು ಕವಿತೆ ಬರೆಯೋದು, ಚಿತ್ರ ಬರೆಯೋದು, ಇನ್ನೊಂದು ಏನೋ ಅನ್ನೋಂಥ ಸ್ಥಿತಿಗೆ ನಾವು ತಲುಪುವಂತಹ ಹಂತಕ್ಕೆ ಇವತ್ತು ಬಂದಿರುವಾಗ ಸಭೀಹನ ಮಾತು ನನಗೆ ಇನ್ನೊಂದಷ್ಟು ಮತ್ತಷ್ಟು ಚೈತನ್ಯ ತಂದುಕೊಡ್ತೀವತ್ತು. ಹಾಗಾಗಿ ನಾನು ಮೊದಲನೇದಾಗಿ ಸಭೀಹನ್ಗೆ, ಸಭೀಹಕ್ಕ ಅಂತ ಎಲ್ಲರೂ ಸಭೀಹಕ್ಕ ಅಂತ ಕರೀತಾರೆ, ಆದರೆ ನಾನು ಸಭೀಹ ಅಂತಲೇ ಕರೆದು ನೋಡಿ ಸಭೀಹನ್ಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಉಳಿದ ಎಲ್ಲ ಗೆಳತಿಯರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಈ ಗರ್ಭಿಣಿಯರು ಮತ್ತು ಬಾಲಕಾಯಂದರು ಮತ್ತು ವ್ಯಕ್ತಿಗತ ಸಮಸ್ಯೆಯೇ ಸಾಮಾಜಿಕ ಸಮಸ್ಯೆಯೇ ಅನ್ನುವಂಥ ವಿಷಯ ಕುರಿತು ನನ್ನ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಯಾಕೆ ಮತ್ತೆ ಮತ್ತೆ ಇದನ್ನು ನಾವೆಲ್ಲರೂ ಒಂದು ರೀತಿಯಲ್ಲಿ ಕಳೆದ 1.5 ವರ್ಷದಿಂದ ಎಷ್ಟು ಜರ್ಜರಿತರಾಗ್ಬಿಟ್ಟಿದ್ದೀವಿ ಇಲ್ಲಿ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು. ನಾನೊಂದು ಲೈಂಗಿಕ ಹತ್ಯಾಕಾಂಡ ಅಂತ ಕರೆದೆ ಕಳೆದ ವರ್ಷದ ಪ್ರಕರಣಕ್ಕೆ. ಅದು ಮಾಡಿದಂತಹ ಘಾಸಿಗಳು ನಾವಿನ್ನೂ ಚೇತರಿಸ್ಕೊಳಕ್ಕಾಗಿಲ್ಲ, ಜರ್ಜರಿತರವಾಗಿಬಿಟ್ಟಿದ್ದೀವಿ. ಅದರಲ್ಲೂ ಸಂತ್ರಸ್ತೆಯರ ಜೊತೆಯ ನೇರ ಒಡನಾಟಗಳು ನಮ್ಮಲ್ಲಿ ಕೆಲವರು ಇದ್ದಿದ್ದರಿಂದ ಇದೊಂದು ರೀತಿಯಲ್ಲಿ ಮತ್ತೆ 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 ನಾವು ದುಃಖದ ಸಾಗರಕ್ಕೆ ಮುಳುಗುವಂಥ ಅನೇಕ ಪ್ರಸಂಗಗಳು, ವಿಚಾರಗಳು, ತಲ್ಲಣಗಳು ಮತ್ತೆ ಮತ್ತೆ ಎದುರಿಸುವಂಥ ಸಂದರ್ಭದಲ್ಲಿ
ಸೆಷನ್ನಲ್ಲಿ ನಾವು ಉತ್ತರಗಳನ್ನು ಹೇಳ್ಬೋದು. ಮಮತಾ ನಾನು ತುಂಬ ತಲ್ಲಣಿಸಿದ್ದೀವಿ ಆ ಸಂಬಂಧಿತವಾಗಿ. ನಾವೆಲ್ಲರೂ ಕೂಡ ಈ ಥರದ ಹೋರಾಟಕ್ಕೆ ನಿಂತವರು ಕೂಡ ಔಟ್ಕ್ಯಾಸ್ಟ್ ಆಗಿದ್ದೀವಿ. ಅದು ಯಾವ ರೀತಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೂ ಕೂಡ ಪರಿಣಾಮವನ್ನು ಬೀರ್ತಿದೆ ನಮ್ಮ ಕಾರ್ಯಕ್ರಮಗಳಿಗೆ ಅನ್ನೋದು ಕೂಡ ನೀವೆಲ್ಲರೂ ಊಹೆ ಮಾಡಲಾರ್ದಂಥ ಒಂದು ವಿಚಾರಗಳು ಇದರೊಳಗಡೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಒಂದು ಹೆಣ್ಣು ಮಕ್ಕಳ ನ್ಯಾಯಕ್ಕೆ ನಿಂತಾಗ ನಾವು ಈ ಏನು ತಥಾಕಥಿತವಾದಂತಹ ಸಮಾಜ ನಿರ್ಮಿಸಿರುವಂತಹ ಚೌಕಟ್ಟುಗಳ ಒಳಗಿರುವಂಥವರು ಯಾವತ್ತೂ ಕೂಡ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತ ನಾನು ಗೆಳತಿಯರಿಗೆ ವಿವರಿಸಬೇಕಾಗಿಲ್ಲ ಅನ್ಕೊಳ್ತೀನಿ. ಅದರ ಅಂಥ ಸಂದರ್ಭ ಕೂಡ ಬಂದಿದ್ದಕ್ಕೆ ವಿಷಾದ ಕೂಡ ಇದೆ ನನಗೆ. ಇರಲಿ, ಇವತ್ತು ಬಾಲ ತಾಯಂದಿರು ವ್ಯಕ್ತಿಗತ ಸಮಸ್ಯೆನೇ ಸಾಮಾಜಿಕ ಸಮಸ್ಯೆನೇ ಅನ್ನುವಂಥ ಒಂದು ವಿಚಾರದ ಕುರಿತು ಮಾತಾಡಬರ್ತಾರೆ. ಈ ವಿಷಯ ಒಂದು ಪ್ರತ್ಯೇಕವಾದಂಥ ವಿಷಯವಾಗಿ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅನೇಕ ಹೆಣ್ಣಿಗೆಗಳು ಇದರೊಳಗಡೆ ಕೆಲಸ ಮಾಡ್ತಾ ಇದೆ ಇವತ್ತು. ಅದರಲ್ಲೂ ಇವತ್ತು ಮಿತಿಮೀರಿ ಹೋಗಿರುವಂಥದ್ದು ಹದಿಹರೆಯದ ಮಕ್ಕಳ ಹಲವು ಆಯಾಮಗಳ ಸಮಸ್ಯೆಗಳು. ಒಂದು ಎರಡು ಅಂತ ನಾನು ಬಿಡಿ ಮಾಡಿ ಹೇಳೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಹದಿಹರೆಯದ ಅಥವಾ ಮಕ್ಕಳ ಮೇಲಿನ ಅತ್ಯಾಚಾರಗಳು ಯಾವ ಪ್ರಮಾಣದಲ್ಲಿ ನಡೀತಾ ಇದೆ, ಕಿರುಕುಳಗಳು ಯಾವ ರೀತಿ ನಡೀತಾ ಇದೆ, ದೌರ್ಜನ್ಯಗಳು ಹೇಗೆ ನಡೀತಾ ಇದೆ, ಅವ್ರನ್ನ ದುರ್ಬಳಕೆ ಯಾವ ರೀತಿಯಲ್ಲಿ ಮಾಡಿಕೊಳ್ಳಾಗ್ತಾ ಇದೆ, ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಮಿತಿ ಮೀರಿ ಹೋಗಿ ಇವತ್ತು ಪ್ರತಿನಿತ್ಯ ರಾಜ್ಯದಲ್ಲಿ 10 ರಿಂದ 12 ಪ್ರಕರಣಗಳನ್ನ ಮಕ್ಕಳು ದಾಖಲಿಸ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣ ಅಂದ್ರೆ ನಿಮಗೆ ಗೊತ್ತಿದೆ, ಅದು ಜೆಂಡರ್ ನ್ಯೂಟ್ರಲ್ ಆಗಿರುವಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ 18 ವರ್ಷದ ಒಳಗಿನ ಮಕ್ಕಳ ಮೇಲೆ ನಡೆಯುವಂತ ಲೈಂಗಿಕ ಕಿರುಕುಳ, ದೌರ್ಜನ್ಯ, ದುರ್ಬಳಕೆಗೆ ಸಂಬಂಧಪಟ್ಟಂತ ಪ್ರಕರಣ ಇದು ಕಾಯ್ದೆ. ಅದು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿನಿತ್ಯ ಇವತ್ತು 10 ರಿಂದ 12 ಪ್ರಕರಣಗಳು ದಾಖಲಾಗ್ತಾ ಇದೆ ರಾಜ್ಯಾದ್ಯಂತ. ನಮ್ಮ ಹಾಸನದಲ್ಲೇನೆ ಒಂದು ಅಂದಾಜಿನ ಪ್ರಕಾರ, ನನ್ನ ಹತ್ತಿರ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ದಿನ ಬಿಟ್ಟು ದಿನ ಒಂದೊಂದು ಪ್ರಕರಣಗಳು ದಾಖಲಾಗ್ತಾ ಇದೆ, ಪೋಕ್ಸೋ ಪ್ರಕರಣಗಳು. ಅದರಲ್ಲೂ ಹೆಚ್ಚಾಗಿ ನಿಮಗೆ ಗೊತ್ತಿರೋದು ಹೆಣ್ಮಕ್ಳು ಇದ್ದರೆ ಪ್ರಕರಣಗಳು ದಾಖಲಾಗೋದು. ಗಂಡು ಮಕ್ಕಳು ಬೇರೆ ಬೇರೆ ಇವತ್ತು ಕೂಡ ಸ್ಟಿಗ್ಮಾಗಳು ಇರೋದ್ರಿಂದ ಎಲ್ಲಿ ಆಚೆಗೆ ಬಂದರೆ ನಾಚಿಕೆಗೇಡು, ಅವಮಾನ ಈ ಎಲ್ಲ ಹಿನ್ನೆಲೆಯಲ್ಲಿ ಪೋಷಕರೇ ಹಿಂಜರಿದು ಈ ಥರ ಗಂಡು ಮಕ್ಕಳ ಪ್ರಕರಣಗಳು ದಾಖಲಾಗೋದು ಕಡಿಮೆ. ಬಾಲ ತಾಯಂದಿರು ಅಥವಾ ಬಾಲ ಗರ್ಭಿಣಿಯರು ಅಂತ ಅಂದ್ಕೊಂಡಾಗ ನಾವು ಮಕ್ಕಳು ಅಂದರೆ 18 ವರ್ಷದ ಒಳಗಿನ ಎಲ್ಲರನ್ನೂ ನಾವು ಕಾನೂನುಬದ್ಧವಾಗಿ ಮಕ್ಕಳು ಅಂತಲೇ ಕರೆಯೋದು. ಇದು ಹೆಚ್ಚು ಕಮ್ಮಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ 18 ವರ್ಷದ ಒಳಗಿನವರನ್ನ ಮಕ್ಕಳು ಅಂತಲೇ ಕನ್ಸಿಡರೇಷನ್ ಮಾಡೋದು ವಿಶ್ವಸಂಸ್ಥೆ ಕೂಡ. ಆದರೆ ಇವತ್ತಿನ ಕಾನೂನಾತ್ಮಕವಾಗಿ ಇವತ್ತು ಕಾನೂನೊಳಗೆ ಸಂಘರ್ಷದಲ್ಲಿರುವಂತಹ ಮಕ್ಕಳಿಗೆ ಸಂಬಂಧಪಟ್ಟಂಗೆ 16 ವರ್ಷಕ್ಕೆ ಮಾತ್ರ ಅದನ್ನು ಸೀಮಿತಗೊಳಿಸಿ 16 ವರ್ಷದ ನಂತರದವರನ್ನು ಕೂಡ ಅಪರಾಧಕ್ಕೆ ಪರಿಗಣಿಸಬಹುದು, ಅಪರಾಧ ಮಾಡಿದವರನ್ನು ಅಂತ ಕೆಲವು ದೇಶಗಳು ಇದನ್ನ ಕಾನೂನನ್ನ ಬದಲಾಯಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಬಾಲ ನಾನು ಆಗಲೇ ಹೇಳಿದ್ರೆ ಇವತ್ತು ಹದಿಹರೆಯದ ನಿರ್ವಹಣೆ ಮಾಡಕ್ಕಾಗದೇ ಇರುವಂಥದ್ದು ಕಾರಣಕ್ಕೆ ಹದಿಹರೆಯವನ್ನ ಸಮರ್ಪಕವಾಗಿ ಯುವಜನರಿಗೆ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಬೇರೆ ಬೇರೆ ಕಾರಣಗಳು ಮತ್ತು ಕಣ್ಮರೆ ಪ್ರಕರಣಗಳು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತು ಆ ಕಣ್ಮರೆಯಾದಂತಹ ಅತ್ಯಂತ 18 ವರ್ಷದ ಅಪ್ರಾಪ್ತರನ್ನ ವೇಶ್ಯಾವಾಟಿಕೆಗೆ ಕರ್ಕೊಂಡು ಹೋಗಿ ಪೀಡಿಸುವಂತಹ ಜಾಲಗಳು ಕೂಡ ಇವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ. ಇವೆಲ್ಲವೂ ನಮ್ಮ ಕಣ್ಣಿಗೆ ತಕ್ಷಣಕ್ಕೆ ಗೋಚರಿಸಲ್ಲ, ಅಗೋಚರವಾಗಿರುವಂಥದ್ದು. ಆದರೆ ಇದರ ಆಳ ಕೇಳಿದು ನಾವು ಕೆಲಸ ಮಾಡ್ತಾ ಹೋದಂಗೆ ಅಥವಾ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಂಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂತಹ ಅಪ್ರಾಪ್ತರು ಈ ಎಷ್ಟೆಲ್ಲ ಸಮಸ್ಯೆಗಳಿಗೆ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಈ ಬಾಲ ತಾಯಂದಿರು ಮತ್ತು ಬಾಲ ಗರ್ಭಿಣಿಯರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಾಲ್ಯ ವಿವಾಹಗಳ ಬಗ್ಗೆ ಮೊದಲು ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಳ್ತೀನಿ. ಒಂದು ಸಾಂಪ್ರದಾಯಿಕವಾದಂತಹ ಕಾರಣಗಳಿಗಾಗಿ ಬಾಲ್ಯ ವಿವಾಹಗಳು ಹೆಚ್ಚು ನಡೀತಾ ಇದ್ದಿದ್ದು ನಮಗೆಲ್ಲರಿಗೂ ಗೊತ್ತು ಕಳೆದ ದಶಕದ ತನಕದಲ್ಲೂ. ಆದರೆ ಒಂದು ಹಂತಕ್ಕೆ ಅದು ಕಡಿಮೆ ಆಗ್ತಾ ಬಂದಿತ್ತು ಪ್ರಮಾಣ. 40% ಇದ್ದಿದ್ದು ಸ್ವಾತಂತ್ರ್ಯದ ಪೂರ್ವ, ಸ್ವಾತಂತ್ರ್ಯ ನಂತರನೇ 40-45 ಪ್ರಮಾಣದಲ್ಲಿ ಇದ್ದಿದ್ದು ಇತ್ತೀಚೆಗೆ ಅದೊಂದು 25-30 ಅಷ್ಟರ ಪ್ರಮಾಣಕ್ಕೆ 25-30 ಪ್ರಮಾಣಕ್ಕೆ ಬಂದು ಹಿಡಿದಿತ್ತು ಇಡೀ ಭಾರತದಲ್ಲಿ ಬಾಲ್ಯ ವಿವಾಹಗಳು. ಆದರೆ ಕೋವಿಡ್ ನಂತರದಲ್ಲಿ
ಕೋವಿಡ್ ನಂತರದಲ್ಲಿ ಎಷ್ಟು ವೇಗವಾಗಿ ಈ ಸ್ಟ್ಯಾಟಿಸ್ಟಿಕ್ಸ್ ಏರಿಕೆ ಪಡೀತು ಅಂತಂದರೆ ಬಾಲ್ಯ ವಿವಾಹಗಳ ಸ್ಟ್ಯಾಟಿಸ್ಟಿಕ್ಸ್ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸಾಂಪ್ರದಾಯಿಕವಾದಂತಹ ವಿಚಾರಗಳಿಗೆ ಮದುವೆಗಳಾಗ್ತಾ ಇದ್ದಿದ್ದು ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ. ಹದಿಹರೆಯದವರ ಪ್ರೇಮ, ಆಕರ್ಷಣೆ, ಲೈಂಗಿಕ ಸಂಪರ್ಕ, ಆ ನಂತರದಲ್ಲಿ ಅವರಿಬ್ಬರೂ ಮನೆ ಬಿಟ್ಟು ಹೋಗಿ ಅವರಲ್ಲಿ ಲೈಂಗಿಕ ಸಂಪರ್ಕ ಉಂಟಾಗಿ ಬೆಸರಿ ಆಗುವಂಥದ್ದು, ಅಥವಾ ಇದನ್ನ ಸಹಿಸ್ಕೊಳಕ್ಕಾಗದೆ ಪೋಷಕರು ತನ್ನ ಮಗಳಿಗೆ ಇಲ್ಲಿ ಮತ್ತೆ ಮದುವೆ ಆಗ್ದಂಗೆ ಆಗುತ್ತೋ, ಇಲ್ಲಿ ನೋಡ್ಬೇಕು ಏನು ದುರಂತ ಆಗುತ್ತೋ ಅನ್ನೋ ಕಾರಣಕ್ಕೆ ಮದುವೆಗಳನ್ನ ಮಾಡುವಂಥ ಪ್ರಮಾಣ ಸಾಂಪ್ರದಾಯಿಕ ವಿಚಾರಗಳಿಗೆ ಆಗ್ತಿದ್ದಷ್ಟೇ ಪ್ರಮಾಣದಲ್ಲಿ ಇವತ್ತು ಈ ಹದಿಹರೆಯದ ಆಕರ್ಷಣೆಯ ಕಾರಣಕ್ಕಾಗಿ ಮದುವೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಇದು ನಮ್ಮ ಹಾಸನದ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಾಗೂ ಅಷ್ಟೇ ಅರ್ಧಕ್ಕಿಂತ ಹೆಚ್ಚು ಈ ಥರದ ಪ್ರಮಾಣಗಳು ಇವತ್ತು ಬಾಲ್ಯ ವಿವಾಹಗಳು ಆಗ್ತಾ ಇರೋದು ನಮಗೆ ಕಾಣುತ್ತೆ. ಇದಕ್ಕೊಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ, ಇಡೀ ಕರ್ನಾಟಕದ್ದು ನಾನು ಬಾಲ್ಯ ವಿವಾಹಗಳು ದಾಖಲಾಗಿ ಮಾತ್ರ ಪ್ರಮಾಣ ಸರ್ಕಾರಿ ಅಂಕಿಅಂಶಗಳನ್ನು ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. 2022-23ರಲ್ಲಿ 328 ಬಾಲ್ಯ ವಿವಾಹಗಳು ಆಗಿದೆ ಅಂತ ದಾಖಲಾಗಿದೆ. 2023-24ರಲ್ಲಿ 719 ಬಾಲ್ಯ ವಿವಾಹಗಳು ದಾಖಲಾಗಿದೆ. 2024-25ರಲ್ಲಿ 700 ಬಾಲ್ಯ ವಿವಾಹಗಳು ದಾಖಲಾಗಿರೋದನ್ನ ನೋಡ್ತೀವಿ. ಇವತ್ತು ಒಕ್ಕೂಟದ ವತಿಯಿಂದ ಇಂಥದ್ದೊಂದು ವಿಚಾರವನ್ನು ಚರ್ಚೆಗೆ ಇಟ್ಕೊಳ್ಳೋದ್ರ ಹಿಂದೆನೇ ಗೊತ್ತಾಗುತ್ತೆ ನಿಮಗೆ ಇದು ಯಾವ ರೀತಿ ಮಿತಿ ಮೀರಿ ಹೋಗಿದೆ ಬಾಲ್ಯ ವಿವಾಹ ಅಥವಾ ಬಾಲ್ಯ ತಾಯಂದರು, ಬಾಲ ಗರ್ಭಿಣಿಯರ ಪ್ರಕರಣಗಳು. ಇದು ನಮಗೆ ಎಷ್ಟು ಆತಂಕವನ್ನು ಉಂಟು ಮಾಡಿದೆ. ಆ ಕಾರಣಕ್ಕೆ ಇವತ್ತು ಇದೊಂದು ಚರ್ಚೆಯ ವಿಷಯವಾಗಿ ನಾವು ಮಾತಾಡ್ತಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಬಾಲ ತಾಯಂದ್ರ ಅಂಕಿಅಂಶಗಳನ್ನ 3 ವರ್ಷದನ್ನ ಹೇಳಕ್ ಇಷ್ಟಪಡ್ತೀನಿ. 2023-24ರಲ್ಲಿ 39,711 ಪ್ರಕರಣಗಳು ದಾಖಲಾಗಿವೆ. 39,711 ಪ್ರಕರಣ. 2024-25ರಲ್ಲಿ 31,011 ಪ್ರಕರಣಗಳು ಬಾಲತಾಯಂದ್ರದ್ದು. 2025ರಿಂದ 26 ಜುಲೈವರೆಗೆ, ಅಂದರೆ ನಾವು ಮಾರ್ಚ್ ಟು ಏಪ್ರಿಲ್ ನಾವು ಲೆಕ್ಕ ತಗೊಳ್ಳೋದು. ಮೊನ್ನೆ 2025 ಮಾರ್ಚ್ನಿಂದ ಈಗಿನ ಜುಲೈವರೆಗೂ ಅಷ್ಟೇ 3 ತಿಂಗಳ ಪ್ರಕರಣಗಳು 10,091 ಪ್ರಕರಣಗಳು ಬಾಲತಾಯಂದ್ರದ್ದು ಕೇವಲ 3 ತಿಂಗಳಿಗೆ ಕರ್ನಾಟಕದಲ್ಲಿ ದಾಖಲಾಗಿರೋದು. 3 ವರ್ಷದಲ್ಲಿ ಆದಂತಹ ಬಾಲ್ಯ ವಿವಾಹಗಳು 1,747 ಒಟ್ಟು ಬಾಲ್ಯ ವಿವಾಹಗಳು ದಾಖಲಾಗಿರುವಂತಹ ಅಂಕಿಅಂಶಗಳನ್ನ ಹೇಳ್ತಾ ಇರೋದು. 2023-25 ಜೂನ್ವರೆಗೆ, ಅಂದ್ರೆ 2.5 ವರ್ಷಗಳಲ್ಲಿ 80,813 ಬಾಲ ತಾಯಂದಿರುಗಳು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಡಿ ದಾಖಲಾಗಿರುವಂತಹ ಅಂಕಿಅಂಶವನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅಂದಾಜು ನಾವು ಬಾಲ್ಯ ವಿವಾಹಗಳ ಎಷ್ಟು ಅಂತ ನಾವು ನೋಡೋದಲ್ಲ, ಅದರಲ್ಲಿ 46 ಪಟ್ಟು ಹೆಚ್ಚು ಬಾಲ ತಾಯಂದಿರು ಕಾಣಿಸ್ತಾ ಇದ್ದಾರೆ ನಮಗೆ. 1,747 ಬಾಲ್ಯ ವಿವಾಹಗಳು. ಅದೇ ಪ್ರಮಾಣದಲ್ಲಿ ಇವತ್ತು ಕೇವಲ 2.5 ವರ್ಷದಲ್ಲಿ ನಮ್ಮ ಬಾಲ ತಾಯಂದಿರಾಗಿರೋದು 80,813. ಈ ಪ್ರಮಾಣವನ್ನೇ ಲೆಕ್ಕ ಹಾಕೊಂಡ್ರು 46% ಹೆಚ್ಚು ಬಾಲ್ಯ ವಿವಾಹಗಳಿಗಿಂತ ಹೆಚ್ಚು ಬಾಲ ತಾಯಂದಿರು ಕಾಣಿಸ್ತಾ ಇದ್ದಾರೆ. ಇದು ಎಲ್ಲಿಂದ ಬಂತಪ್ಪ? ಬಾಲ್ಯ ವಿವಾಹಗಳಾಗ್ತಾ ಇರೋದು ಇಷ್ಟು ಕಡಿಮೆ, ಅಂದ್ರೆ ಬಾಲ ತಾಯಂದಿರು ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಆಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ 3 ರೀತಿಯಲ್ಲಿ ನಾವು ಗುರುತಿಸಬಹುದು ಅಂತ ಅನ್ಕೊಳ್ತೀವಿ. ಒಂದು, ದಾಖಲಾಗದೇ ಇರುವಂತಹ ಬಾಲ್ಯ ವಿವಾಹಗಳು ಆಗಿರುತ್ತೆ, ಆದ್ರೆ ಕದ್ದು ಮುಚ್ಚಿ ಮಾಡಿರ್ತಾರೆ, ಸರ್ಕಾರದಲ್ಲಿ ಅದು ದಾಖಲಾಗಿರೋದಿಲ್ಲ. ಮತ್ತು ಕೆಲವು ಬಾಲ್ಯ ವಿವಾಹಗಳನ್ನ ತಡೆದಿರುವಂಥದ್ದು ಕೂಡ ಇರುತ್ತೆ. ಬಾಲ್ಯ ವಿವಾಹ ಆಗೋಕ್ಕೆ ಮುಂಚೆನೆ ತಡೆದಿರುವಂಥದ್ದು ಇರುತ್ತೆ. ಅದು ಬೇರೆ ಬೇರೆ ಸಂಬಂಧಗಳಿಗೂ ತಿರುವು ಪಡ್ಕೊಂಡಿರುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಂದು, ಅತ್ಯಾಚಾರ, ಬಲವಂತ, ದುರ್ಬಳಕೆ ಕಾರಣಕ್ಕೆ ತಾಯಂದ್ರಾಗಿರುವಂಥದ್ದು, ಬಾಲ ತಾಯಂದ್ರಾಗಿರುವಂಥದ್ದು. ಅತ್ಯಾಚಾರ ಆಗಿರ್ಬೋದು ಅಥವಾ ದುರ್ಬಳಕೆಯಿಂದ ಹೆಣ್ಮಗುವನ್ನ ಆಗಿ ಬಾಲ ತಾಯಂದ್ರಾಗಿರುವಂಥ ಕಾರಣಗಳು ಇರಬಹುದು. ಇನ್ನೊಂದು, ಹದಿಹರೆಯದ ಆಕರ್ಷಣೆಯ ಕಾರಣದಿಂದ ಲೈಂಗಿಕ ಸಂಪರ್ಕ ಉಂಟಾಗಿ ಬಾಲ ತಾಯಂದ್ರಾಗೋದು. ಇದು ಪ್ರಮಾಣ ತುಂಬಾ ಜಾಸ್ತಿ ನಮ್ಮ ಗಮನಕ್ಕೆ ಮತ್ತು ಅಧ್ಯಯನಕ್ಕೆ ಬಂದ ಹಾಗೆ. ಹುಡುಗ ಹುಡುಗಿ ಪರಸ್ಪರ ಆಕರ್ಷಣೆಯಿಂದ 18 ವರ್ಷದ ಹುಡುಗಿ ಹೆಚ್ಚು ನಾನು ಮಾತಾಡ್ತಾ ಇದ್ದೀನಿ. ಹುಡುಗರ ವಯಸ್ಸು ಹೆಚ್ಚಿರ್ಬೋದು, 21ಕ್ಕಿಂತ ಹೆಚ್ಚು ಇರ್ಬೋದು, ಅಥವಾ ಹದಿಹರೆಯದ ಆಕರ್ಷಣೆಯಿಂದ ಪರಸ್ಪರ ಇಬ್ಬರು ಹದಿಹರೆಯದವರೇ ಇರ್ಬೋದು, ಅಥವಾ ದುರ್ಬಳಕೆ ಮತ್ತು ಬೇರೆ ಬೇರೆ ಆಮಿಷಗಳನ್ನು ನೋಡಿ ಮೋಸಕ್ಕೆ ಒಳಪಡಿಸಿ ಹೆಣ್ಣು ಮಗುವನ್ನ ದುರ್ಬಳಕೆ ಮಾಡ್ಕೊಂಡಿದ್ದ ಕಾರಣಕ್ಕೆ ಪುರುಷರು
ಈ ಕಾರಣಕ್ಕೆ ಕೂಡ ಬಾಲತಾಯಂದ್ರಾಗಿರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದು 3 ಮುಖ್ಯವಾದಂತಹ ಕಾರಣಗಳು. ಇದು ಏನಾಗುತ್ತಪ್ಪ, ಯಾಕೆ ಬಾಲ್ಯ ವಿವಾಹ ಅಂದ್ರೆ ಬಾಲತಾಯಂದ್ರ ಅಂದ್ರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅದೊಂದು ಸಹಜ ಪ್ರಕ್ರಿಯೆ ಅಲ್ವಾ? ಸಹಜ ಪ್ರಕ್ರಿಯೆನ ಯಾಕೆ ತಲೆ ಕೆಡಿಸ್ಕೋಬೇಕು? ಇದೊಂದು ರೋಗಗ್ರಸ್ತ ಸಮಾಜದ ಒಂದು ಪ್ರತೀಕ ಉದಾಹರಣೆ ಅಂತಾಗಿ ನಾವು ನೋಡ್ಬೇಕು ಅಂತ ನಾನು ಅನ್ಕೊಳ್ತೀನಿ ಇದನ್ನ. ಯಾಕೆಂದ್ರೆ ಇದು ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ನಮ್ಮನ್ನ ಅನ್ನೋದನ್ನ ನಾವು ಒಬ್ಬ ಹೆಣ್ಣು ಮಕ್ಕಳಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಅಥವಾ ಒಂದು ಸ್ವಸ್ಥ ಸಮಾಜದ ಪರಿಕಲ್ಪನೆಯಿಂದ ಯೋಚನೆ ಮಾಡುವಂತ ಎಲ್ಲ ಮನಸ್ಸುಗಳು ಯೋಚನೆ ಮಾಡಲು ಇದೊಂದು ಆರೋಗ್ಯಕರವಾದಂಥ ಸಮಾಜದ ಲಕ್ಷಣ ಅಲ್ಲ ಅನ್ನುವಂಥದ್ದು. ಇದಕ್ಕೆ ಒಂದು ಪುಟ್ಟ ಒಂದು ಗಾದೆ ಅಥವಾ ಜಾನಪದ ಕವಯತ್ರಿ ಒಬ್ರು ಹೇಳಿದ ಮಾತು ನಂಗೆ ಮತ್ತೆ ಮತ್ತೆ ನೆನಪಾಗ್ತಾ ಇರುತ್ತೆ. ಒಬ್ಳು ಹಣ್ಣು ಮುದುಕಿ ಇದ್ಲಂತೆ. ಅವಳು ಚಿಕ್ಕವಳಾಗಿದ್ದಾಳೆ ಸತ್ತೋಗಿದ್ಲಂತೆ. ಒಬ್ಬ ಹಣ್ಣು ಮುದುಕಿ ಇದ್ಲಂತೆ, ಅವಳು ಚಿಕ್ಕವಳಾಗಿದ್ದಾಗೆ ಸತ್ತು ಹೋದ್ಲಂತೆ. ಅಂದ್ರೆ ಮಾನಸಿಕವಾಗಿ ಶಾರೀರಿಕವಾಗಿ ಬದುಕಿದ್ರು ಅಂದ್ರೆ ಜೀವಚ್ಛವವಾಗಿ ಬದುಕಿದ್ರು ಅಂತ ಹೇಳಿ. ಯಾಕಂದ್ರೆ ನಾವು ತುಂಬಾ ವರ್ಷಗಳಿಂದ ಈ ತರದ ಕೆಲಸ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಲ್ಲ, ಮಕ್ಕಳುಗಳು ಯಾವ ರೀತಿ ಮೊದಲು ನಾವು ಎಷ್ಟೇ ನಾವು ಪ್ರಯತ್ನ ಪಟ್ಟು ಮಾಡಿದ್ರು ಕೇವಲ 1-2% ಹೆಣ್ಮಕ್ಳುಗಳು ಮತ್ತೆ ಅವರು ಉತ್ಸಾಹವನ್ನ ಅಥವಾ ಕ್ರಿಯಾಶೀಲತೆಯನ್ನ ಬದುಕಿನಲ್ಲಿ ತೊಡಗಿಸಿಕೊಂಡು ಬರೋಕ್ಕೆ ಸಾಧ್ಯತೆಗಳಿದೆಯೇ ಹೊರತು ಈ ತರ ಬಾಲ್ಯ ವಿವಾಹ ಆದವರು ಮತ್ತು ಅಥವಾ ಈ ರೀತಿಯಾದಂತಹ ಬಾಲ ತಾಯಂದಿರು ಅಥವಾ ಗರ್ಭಿಣಿಯರು ಆದಂತಹ ಪ್ರಸಂಗಗಳಲ್ಲಿ ಅವರು ಯಾವ ಮಟ್ಟಕ್ಕೆ ಕುಸಿದು ಹೋಗ್ತಾರೆ ಅಂದ್ರೆ ಅವ್ರನ್ನ ಮತ್ತೆ ಮೇಲೆ ತರುವಂಥದ್ದೇ ತುಂಬಾ ಪ್ರಯಾಸದ ಕೆಲಸ. ಹಾಗೆ ಆ ಸಂದರ್ಭದಲ್ಲಿ ಒಂದು ಜೀವಚ್ಛವಗಳಾಗಿ ಬದುಕುವಂತಹ ಸಂದರ್ಭವನ್ನ ಆ ಜಾನಪದ ಕವಯಿತ್ರಿ ಎಷ್ಟೋ ದಶಕಗಳ ಹಿಂದೆ ಅಥವಾ ಶತಮಾನಗಳ ಹಿಂದೆನೇ ಅವರು ಹೇಳಿದಾಳೆ. ಒಬ್ಬಳು ಹಣ್ಣು ಮುದುಕಿ ಇದ್ದಂತೆ, ಹಣ್ಣು ಮುದುಕಿ ಆಗಿದ್ದಾಳೆ, ಅಷ್ಟು ವಯಸ್ಸಾಗಿದೆ ಅವಳಿಗೆ, ಅಂದ್ರೆ ಚಿಕ್ಕವಳಾಗಿದ್ದಾಗಲೇ ಸತ್ತೋಗಿದ್ದಾಳೆ. ಬಾಲ್ಯ ವಿವಾಹ ಮಾಡಿ ಅವಾಗೆಲ್ಲ ಗೊತ್ತಲ್ಲ, ಮಂಡೆ ಕೊಡಿಸಿ ಯಾವ್ಯಾವ ತರ ವಿಧವೆಯರನ್ನ ನೋಡ್ಕೊಳ್ತಿದ್ರು, ಏನ್ ಮಾಡ್ತಿದ್ರು ಅಂತ ಹೇಳಿ ಚಿಕ್ಕ ವಯಸ್ಸಿಗೆ ಅವಳನ್ನ ಆ ರೀತಿಯಾದಂತ ನೋಡುವಂತ ಸಂದರ್ಭ ಬಂದಿದೆ ಅಂತ ಹೇಳಿ. ಯಾಕೆ ಈ ಮಕ್ಕಳುಗಳು ಅಥವಾ ಹದಿಹರೆಯದ ಹೆಣ್ಮಕ್ಳು ಬಾಲ ತಾಯಿದ್ರು ಬಾಲ ಗರ್ಭಿಣಿಯರು ಇದೆಲ್ಲ ಆಗ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಯಾಕೆ ಆಗ್ತಿದೆ ಅನ್ನುವಂಥ ಒಂದು ಯೋಚನೆ ಮಾಡೋದಾದ್ರೆ ಹಲವು ಆಯಾಮಗಳಲ್ಲಿ ನಾವು ಇದನ್ನ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಮೊದಲು ಮಕ್ಕಳು ಅಸಹಾಯಕರಲ್ಲಿ ಅಸಹಾಯಕರು ಅನ್ನೋದು ಮುಖ್ಯವಾಗಿರುವಂಥದ್ದು. ಮತ್ತು ಅವರು ಅಸಂಘಟಿತರು. ನಮ್ಗಿವತ್ತು ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ ಎಲ್ಲ ಸಂಘಟಿತರಾಗಿರೋದ್ರಿಂದ ನಮ್ಗೊಂದು ವಾಯ್ಸ್ ಇದೆ, ದನಿ ಇದೆ. ನಮಗೆ ದನಿ ಅಂತ ಏನನ್ನಾದ್ರೂ ಕೇಳಿದ್ರೆ ನಮ್ಮ ಮಾತನ್ನ ಆಲಿಸ್ಬೇಕಾಗುತ್ತೆ ಅಧಿಕಾರಸ್ಥರು ಅಥವಾ ಪ್ರಭುತ್ವ ಅನ್ನುವಂಥದ್ದು ಆಲಿಸುತ್ತೆ. ಆದ್ರೆ ಈ ಮಕ್ಕಳಿದಾರಲ್ಲ, ಅವರೆಲ್ಲ ಇಂಡಿವಿಜುವಲ್ಸ್ ಅಷ್ಟೇ. ಅವರು ಎಷ್ಟು ಅಸಹಾಯಕರು, ದುರ್ಬಲರು, ಮುಗ್ಧರು ಆಗಿರ್ತಾರೆ ಅಂದ್ರೆ ಈ ತರದ ನನ್ನ ಮೇಲೆ ನಡೀತಾ ಇರೋದನ್ನ ಹೇಳೋ ಬೇಡ ಅಂತ ಅಪ್ಪ ಅಮ್ಮನಿಗೆ ಕೂಡ ಹೇಳೋದಕ್ಕೆ ಹೆದರ್ಕೊಳ್ಳುವಂತಹ ಅಷ್ಟು ಅಸಹಾಯಕತೆ ಮಕ್ಕಳಲ್ಲಿರುತ್ತೆ ಮತ್ತು ಅಸಂಘಟಿತರು ಆಗಿದ್ದಾರೆ. ಇದು ಮುಖ್ಯವಾದಂತಹ ಕಾರಣ ಅಂತ ಅನ್ಸುತ್ತೆ. ಮತ್ತು ಇದ್ರ ಜೊತೆಗೆ ಮಕ್ಕಳು ಇಷ್ಟಪಟ್ಟೇನೆ, ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಅವರಿಬ್ಬರು ಪರಸ್ಪರ ಇಷ್ಟಪಟ್ಟು ಅಥವಾ ಮೋಸಕ್ಕೆ ಒಳಪಡಿಸಿ ಅಥವಾ ಅವರ ಆಮಿಷಗಳಿಗೆ ಒಡ್ಡಿ ಅಥವಾ ನಯವಾದಂತಹ ಸಿಹಿಯಾದಂತಹ ಮಾತುಗಳನ್ನಾಡಿ ಮರುಳುಗೊಳಿಸಿ ಹೆಣ್ಣು ಮಕ್ಕಳನ್ನ ಇಬ್ರು ಸೇರಿ ಪರಸ್ಪರ ಇಬ್ರು ಸೇರಿ ಮನೆ ಬಿಟ್ಟು ಹೋಗಿ ಈ ರೀತಿಯಾದಂತಹ ಲೈಂಗಿಕ ಸಂಪರ್ಕವನ್ನು ಏರ್ಪಡೋದ್ರ ಮೂಲಕ ಕೂಡ ಈ ರೀತಿಯಾದಂತಹ ಬಾಲ ತಾಯಂದಿರು, ಬಾಲ ಗರ್ಭಿಣಿಯರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಲ್ಲಿ 2 ವಿಧಗಳನ್ನು ಮತ್ತೆ ಕಾಣ್ಬೋದು. ಬಾಲ ಗರ್ಭಿಣಿಯರು ಆಗಿ ಅದನ್ನ ನಾವು ಬಸ್ಸನ್ನ ತೆಗೆಸಿದ್ರೆ ಅಬಾರ್ಷನ್ ಮಾಡಿಸಿದ್ದು ಲೆಕ್ಕಕ್ಕೆ ಸಿಗಲ್ಲ ನಮಗೆ. ಅದ್ರ ಪ್ರಮಾಣ ಅಂತೂ ಇವತ್ತು ನಮ್ಮ ಗೆಳತಿಯರು ಗೈನಕಾಲಜಿಸ್ಟ್ ಡಾಕ್ಟರ್ ಬಂದಿಲ್ಲ, ಅನುಭವ ಇದ್ದಾರೆ. ನಾನು ಮುಂದಿನ ಚರ್ಚೆಯಲ್ಲಿ ಮಾತಾಡ್ತಾರೆ ಅಂದ್ಕೊಳ್ತೀನಿ. ಅದರಲ್ಲೂ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಇವತ್ತು ಸರಾಸರಿ 8ರಿಂದ 10 ತಿಂಗಳಿಗೆ ಈ ತರ ಅಬಾರ್ಷನ್ಗೋಸ್ಕರ ಹದಿಹರೆಯದ ಮಕ್ಕಳುಗಳು ಬರ್ತಿದ್ದಾರೆ, ಹೆಣ್ಮಕ್ಕಳು ಅನ್ನುವಂಥದ್ದು ತುಂಬಾ ಆತಂಕಕಾರಿಯಾಗಿರುವಂತಹ ಒಂದು ಅಂಶ. ಅದ್ರ ಜೊತೆಗೆ ಈ ಕಾರಣಕ್ಕೆ ಅಂದ್ರೆ ಗರ್ಭ ಕಟ್ಟಿದೆ, ಏನ್ ಬಸ್ರಿ ಆಗಿದ್ದಾಳೆ ಹುಡುಗಿ, ಯಾವ ರೀತಿಯ ಗರ್ಭವನ್ನು ತೆಗಿಬೇಕು ಗೊತ್ತಾದ್ರೆ ಮನೆಯಲ್ಲಿ ಆತಂಕ ಸೃಷ್ಟಿಯಾಗುತ್ತೆ, ಕುಟುಂಬದಲ್ಲಿ ಆತಂಕ ಸೃಷ್ಟಿಯಾಗುತ್ತೆ, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಆತಂಕ
ಗರ್ಭ ಕಟ್ಟಿದ ನಂತರ ಬಳಸ್ತಾ ಇದ್ದಾರೆ. ಬಸಿರ ಆದ ನಂತರ ಅಗ್ಗದ ಮಾತ್ರೆಗಳನ್ನ ಗರ್ಭ ಇಳಿಸಲಿಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದು ಯಾಕೆಂತಂದ್ರೆ ನಿಮ್ಗೆ ಕ್ಯಾಶ್ ಕೌಂಟರ್ನಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಿಗ್ತಾ ಇದೆ ಮಾತ್ರೆಗಳು. ಇದಕ್ಕೆ ನಮ್ಮ AMSS ಗೆಳತಿಯರು ಬಹಳ ದೊಡ್ಡ ಹೋರಾಟವನ್ನೇ ದಶಕಗಳ ಹಿಂದೆ ಮಾಡಿದ್ರು ಈ ವಿರುದ್ಧವಾಗಿ. ಇದು ಇವತ್ತು ಸಿಗ್ತಾ ಇರೋದ್ರಿಂದ ಆ ಮಾತ್ರೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಬಳಸ್ತಾರೆ ಅಂದ್ರೆ ನನ್ನ ಗೈನಕಾಲಜಿಸ್ಟ್ ಡಾಕ್ಟರ್ಸ್ಗಳು ಹೇಳ್ತಾರೆ ಇದ್ರ ಪರಿಣಾಮ ಇವತ್ತು ಗೊತ್ತಾಗಲ್ಲ ಅವ್ರಿಗೆ, ಇನ್ನು 8-10 ವರ್ಷಗಳಲ್ಲಿ ಗೊತ್ತಾಗುತ್ತೆ ಅಂತ ಆಗ ಹೇಳಿದ್ರು. ನಾನು 1.5 ದಶಕದ ಹಿಂದೆ ಇದ್ರ ಬಗ್ಗೆ ನಾನು ಪ್ರಜಾವಾಣಿನಲ್ಲಿ ಒಂದು ಲೇಖನವನ್ನು ಬರೆದಂತ ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು ಅದರ ರಿಪರ್ಕಷನ್ಸ್ ಕಾಣ್ತಾ ಇದ್ವಿ ಅಂತ ಹೇಳ್ತಾರೆ. ಯಾವ ಪ್ರಮಾಣದಲ್ಲಿ ಅವರು ಶಕ್ತಿಹೀನ ಆಗ್ತಾ ಇದ್ದಾರೆ, ಹಲವಾರು ಸಂತಾನ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದ್ರ ವ್ಯತಿರಿಕ್ತ ಪರಿಣಾಮಗಳು ಯಾವ ರೀತಿ ಆಗ್ತಾ ಇದೆ ಅಂತ ಅನ್ಇಮ್ಯಾಜಿನಬಲ್. ಅನುಪಮ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಇದ್ರ ಜೊತೆಗೆ ತುಂಬಾ ಭೀಕರವಾಗಿತ್ತು ಅಂತಂದ್ರೆ ಈ ಬಸರಾದಾಗ ಗೊತ್ತಾಗಿ ನರ್ಸಿಂಗ್ ಹೋಮ್ ಅಲ್ಲ ಎಲ್ಲೋ ಹೋಗಿ ತರಿಸೋದೇನೆ ತುಂಬಾ ಸಮಾಧಾನಕರವಾಗಿತ್ತು. ತರಿಸ್ಲೇಬೇಕು, ಇನ್ನೇನು ಬೇರೆ ದಾರಿ ಇಲ್ಲ. ಇದೇ ಒಂದು ಮಗು, ಅದಕ್ಕೆ ಇನ್ನೊಂದು ಮಗು ಅಂತಂದ್ರೆ ನಾವು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇವತ್ತು ಕಟ್ಟಿಸ್ತಾ ಇದೆ 80,000 ಚಂದ್ರ 2.5 ವರ್ಷದಲ್ಲಿ ನಡೀತಿದೆ. ಬಸರನ್ನ ತರಿಸಕ್ ಹೋಗುತ್ತೆ. ಆದ್ರೆ ಬಸೀರ್ ಆಗಿದ್ದೀನಿ ಅಂತಾನೆ ಗೊತ್ತಾಗ್ತೇನೆ ಆ ಹೆಣ್ಮಗು ತಾಯಿ ಆಗುವಂತ ತನಕ ತಗೊಂಡು ಹೋಗೋದಿದೆಯಲ್ಲ, ಅವಳಿಗೆ ಗೊತ್ತೇ ಆಗ್ತೇನೆ. ಅಥವಾ ಕೆಲವು ಸಲ ಗೊತ್ತಾಗಿ ಕೂಡ ಅದು ತರಿಸೋದು ಹೇಗೆ ಅಂತ ಗೊತ್ತಿದ್ದೇನೆ, ಅಥವಾ ಯಾರು ಹೇಳಿದ್ರೆ ಏನ್ ತೊಂದರೆ ಆಗುತ್ತೋ ಅಂತ ಹೆದರ್ಕೊಂಡು ಅದು ತರಿಸದೇ ಇರೋದ್ರಿಂದ ಇವತ್ತು ಬಾಲಕಾಯಂದ್ರು ಇದು ಪ್ರಮಾಣಗಳು ಇವತ್ತು ಇಷ್ಟು ಹೆಚ್ಚು ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಪೋಕ್ಸೋ ಕಾಯ್ದೆ ಬಂದು ಈಗಾಗಲೇ 12-13 ವರ್ಷಗಳೇ ಕಳೆದ್ರು ಕೂಡ ಇವತ್ತು ಕೂಡ ಪರಿಣಾಮಕಾರಿಯಾಗಿ ಪೋಕ್ಸೋ ಕಾಯ್ದೆಯ ಬಗ್ಗೆ ನಮ್ಮ ಮಕ್ಕಳುಗಳಿಗೆ, ಹದಿಹರೆಯದ ಮಕ್ಕಳುಗಳಿಗೆ ತಿಳಿಸುವಂತ ಪೋಷಕರಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇವತ್ತು ಕೂಡ. ಅದರಲ್ಲಿ ಮಕ್ಕಳಿಗೆ, ಹದಿಹರೆಯದ ಮಕ್ಕಳಿಗೆ ನಾವು ತಿಳಿಸಲೇಬೇಕಾಗಿದ್ದಂಥದ್ದು. ಇದನ್ನು ಕೂಡ ಪರಿಣಾಮಕಾರಿಯಾಗಿ ತಿಳಿಸುವಂತ ಪ್ರಯತ್ನಗಳು ಆಗ್ತಾ ಇದೆ. ಪೋಕ್ಸೋ ಅಂದಾಗ ಹುಡುಗರಿಗೂ ತಿಳಿಸ್ಬೇಕು, ಹುಡುಗಿಗೂ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಪೋಕ್ಸೋ ಪ್ರಕರಣಗಳಿಗೆ ಸಿಕ್ಕಿಕೊಂಡು ಬಾಲಕರು ಇದರೊಳಗಡೆ ವೀಕ್ಷಣಾ ಮಂದಿರಕ್ಕೆ ದಾಖಲಾಗ್ತಾ ಇರುವಂತಹ ಪ್ರಮಾಣ ಮತ್ತು ಅದೇ ಸಮಯದಲ್ಲಿ 21 ವರ್ಷ ದಾಟಿದಂತಹ ಗಂಡಸರ ಪುರುಷರ ಪ್ರಮಾಣ ಪೋಕ್ಸೋ ಕಾಯ್ದೆ ಅಡಿಯಾಗ್ತಾ ಇರೋದು ಅನ್ಇಮ್ಯಾಜಿನಬಲ್. ನಾನು ನಮ್ಮ ಹಾಸನದ ಜೈಲಿಂದನೇ ಒಂದು ಅಂಕಿಅಂಶವನ್ನು ಹೇಳೋದಾದ್ರೆ 220 ವಿಚಾರಣಾಧೀನ ಕೈದಿಗಳು ಹಾಸನ ಜೈಲಿನಲ್ಲಿದ್ದಾರೆ. ಇದರಲ್ಲಿ ಮೋರ್ ದೆನ್ 1/3 ಪ್ರಮಾಣಕ್ಕಿಂತ ಹೆಚ್ಚು ಪೋಕ್ಸೋ ಕಾಯ್ದೆ ಅಡಿ ದಾಖಲಾದಂತಹ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವಂತವರು ವಿಚಾರಣಾಧೀನ ಕೈದಿಗಳು ಇವತ್ತು ಇದ್ದಾರೆ. ಮತ್ತೆ ನಮ್ಮ ವೀಕ್ಷಣಾ ಮಂದಿರ ಅಂದ್ರೆ 18-21 ವರ್ಷದ ಒಳಗಿನ ಮಕ್ಕಳುಗಳನ್ನ 18 ವರ್ಷದ ಒಳಗಿನ ಮಕ್ಕಳುಗಳನ್ನ ಈ ರೀತಿಯಾದಂತಹ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಾಕೊಂಡವ್ರನ್ನ ವೀಕ್ಷಣಾ ಮಂದಿರಗಳು ಅಂತ ನಾವು ಅಬ್ಸರ್ವೇಷನ್ ಹೋಮ್ ಅಂತ ಹೇಳಿ ಅಲ್ಲಿ ಇಡುವಂಥದ್ದು ನಡೀತಾ ಬಂದಿದೆ. ಅಲ್ಲಿ ಇಡುವಂತ ಪ್ರಮಾಣ ನಮಗೆ, ನಾನು 2 ದಶಕಗಳ ಹಿಂದೆ ಕೆಲಸ ಶುರು ಮಾಡಿದಾಗ 1-2 ಪ್ರಕರಣಗಳು ಇವರು ಕಾನೂನಿನ ಒಳಗೆ ಸಂಘರ್ಷ ಸಿಕ್ಕಾಕೊಂಡಂತ ಮಕ್ಕಳು. 1-2 ಪ್ರಕರಣ ಎಂತ ಬರ್ತಿತ್ತು ಅಂದ್ರೆ ಪೆಟ್ಟಿ ಕೇಸಸ್, ಕಳ್ತನ ಮಾಡೋ ಮನೆಯಲ್ಲಿ, ಅಥವಾ ಯಾರೋ ಸೈಕಲ್ ತಗೊಂಡೋ ಅಥವಾ ಮನೆ ಬಿಟ್ಟು ಓಡ್ ಬಂದೋ, ಈ ತರ ಪ್ರಕರಣಗಳಿಗೆ ಹೆಣ್ಮಕ್ಳು ಸಿಕ್ಕೊಂಡು ವೀಕ್ಷಣಾ ಮಂದಿರಕ್ಕೆ ಬರ್ತಾ ಇದ್ದಾರೆ. ಇವತ್ತು ದಶಕದ ನಂತರ ನಾವು ಶುರುವಾಗಿದ್ದೀವಿ ಹೇಗೆ ಅಂದ್ರೆ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಬರುವಂತಹ ಮಕ್ಕಳ ಪ್ರಮಾಣ ಮೋರ್ ದೆನ್ 90%, 90% ಹೆಚ್ಚು ಇವತ್ತು ಅಬ್ಸರ್ವೇಷನ್ ಅಲ್ಲಿ ಇರುವಂತಹ ಮಕ್ಕಳುಗಳೆಲ್ಲರೂ ಕೂಡ ಈ ತರದ ಪೋಕ್ಸೋ ಪ್ರಕರಣಕ್ಕೆ ಸಿಕ್ಕಿ ದಾಖಲಾದಂಥವರು. ನಮ್ಮ ಹಾಸನ ಜಿಲ್ಲೆಯ ಒಂದು ಪುಟ್ಟ ಜಿಲ್ಲೆಯ ಅಂಕಿಅಂಶವನ್ನು ಹೇಳಿದ್ರೆ 45-50 ಪೋಕ್ಸೋ ಪ್ರಕರಣಗಳು ಇವತ್ತು ಗಂಡು ಮಕ್ಕಳ ಮೇಲೆ ದಾಖಲಾಗ್ತಾ ಇದೆ. 18 ವರ್ಷದ ಒಳಗಿನ ಹುಡುಗರ ಮೇಲೆ. ಅವರುಗಳಲ್ಲಿ 90% ಹೆಚ್ಚು ಇವತ್ತು 45-50 ಕಾನೂನೊಳಗೆ ಸಂಘರ್ಷ ಸಿಕ್ಕಾಕೊಂಡ ಮಕ್ಕಳುಗಳ ಪ್ರಕರಣ ಬರ್ತಾ ಇದೆ. ಅದರಲ್ಲಿ 90%, ಮೋರ್ ದೆನ್ 90% ಪೋಕ್ಸೋ ಪ್ರಕರಣಕ್ಕೆ ಸಿಕ್ಕಾಕೊಂಡಂತ ಮಕ್ಕಳುಗಳು ಬರ್ತಾ ಇದೆ. ಅಂದ್ರೆ ಎರಡೂ ಕಡೆ ಆತಂಕಕಾರಿ ನಮಗೆ. ಗಂಡು ಮಕ್ಕಳುಗಳಿಗೂ ನಾವು ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳ್ಕೊಡ್ಬೇಕು, ಹೆಣ್ಮಕ್ಳುಗಳಿಗೂ ಕೂಡ ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳ್ಕೊಡ್ಬೇಕು. ಇಬ್ಬರೂ ಕೂಡ ಸುರಕ್ಷಿತವಾದಂತ ಜೀವನವನ್ನ ನಿರ್ವಹಣೆ ಮಾಡಬೇಕು. ಈ ರೀತಿಯಾದಂತಹ ಕಾನೂನಿನ ಸಂಘರ್ಷಕ್ಕೆ ಸಿಕ್ಕಾಕೊಳ್ಳದೆ ಅಂತಂದ್ರೆ ನಾವು ಅವರಿಬ್ಬರ ಸುರಕ್ಷತೆಯನ್ನು ನೋಡ್ತಾ, ಅವರಿಬ್ಬರಿಗೂ ಕೂಡ ಕಾನೂನಿನ ಎಚ್ಚರಿಕೆಯನ್ನು ಕೊಡ್ತಾ, ಈ ಹದಿಹರೆಯದ
ನಿರ್ವಹಣೆ ಎಚ್ಚರಿಕೆಯನ್ನು ಕೊಡ್ತಾ ಇದನ್ನು ಹೇಗೆ ಸಂಭಾಳಿಸಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಆಯ್ತು, ಈ ಪ್ರಮಾಣದಲ್ಲಿ ಯಾಕೆ ಹೆಚ್ಚಳ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ? ನಾನು ಆಗಲೇ ಹೇಳಿದೆ, ಕೋವಿಡ್ ನಂತರ ಬಾಲ್ಯ ವಿವಾಹಗಳು ಜಾಸ್ತಿ ಆಯಿತು. ನಾನು ಅವಾಗಲೇ ವಿವರಿಸಲಿಲ್ಲ ಯಾಕೆ ಜಾಸ್ತಿ ಆಯಿತು ಅಂದರೆ, ನಿಮಗೆ ಗೊತ್ತು, ಅವತ್ತೆಲ್ಲ ಆನ್ಲೈನ್ ಕ್ಲಾಸ್ಗಳು ಶುರು ಆಯಿತು. ಮೊಬೈಲ್ಗಳು ಎಲ್ಲರ ಕೈಲಲ್ಲೂ, ಮಕ್ಕಳ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಬಂತು. ಫೋನ್ಗಳು ಬರ್ತಿದ್ದಂಗೆನೇ ಇಂಟರ್ನೆಟ್ ಅಳವಡಿಕೆ ಆಯಿತು. ಆ ಮಕ್ಕಳಿಗೆ ಅವರು ಏನೇನೆಲ್ಲ ಕಾಣಬೇಕು, ಕಾಣಬಾರ್ದು, ನೋಡಬಾರ್ದು ಎಲ್ಲವೂ ಆ ಮೊಬೈಲ್ಗಳ ಮೂಲಕ ಅವರಿಗೆ ಸಿಗೋಕ್ಕೆ ಸಾಧ್ಯತೆಗಳಾಯಿತು. ಇದು ಅದರ ಜೊತೆಗೆ ಅವರಿಗೆ ಯಾರ ಜೊತೆಗೆ ಬೇಕಾದರೂ ಸ್ನೇಹ ಸಂಪರ್ಕವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳನ್ನು ಹೆಚ್ಚಿಸಿತು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇವತ್ತು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ನಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಹದಿಹರೆಯದ ಮಕ್ಕಳುಗಳು ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಂದರೆ, ಇದನ್ನು ಕೂಡ ಅಧ್ಯಯನಗಳನ್ನು ಮಾಡಲಾಗಿದೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ. ಅಲ್ಲಿ ಸ್ನೇಹ ಸಂಪರ್ಕಗಳನ್ನು ಮಾಡಿಕೊಳ್ತಾರೆ. ಇವತ್ತು ಸೈಬರ್ ಅಪರಾಧಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೇಸ್ಗಳು ದಾಖಲಾಗ್ತಾ ಇರೋದು ಈ ರೀತಿಯಾದಂತಹ ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಕಾರಣ. ಅದರಲ್ಲಿ ಲೈಂಗಿಕವಾಗಿದ್ದು ಇರ್ಬೋದು, ದುರ್ಬಳಕೆದ್ದು ಇರ್ಬೋದು, ಅಥವಾ ಪರಸ್ಪರ ಇಷ್ಟಪಟ್ಟಿದ್ದು ಇರ್ಬೋದು, ಮತ್ತೆ ಮೋಸಗೊಳಪಡಿಸಿದಂಥದ್ದು ಪ್ರಕರಣಗಳಿರ್ಬೋದು, ಅಥವಾ ಅವರನ್ನ ಕರ್ಕೊಂಡು ಹೋಗಿ ಹೆಣ್ಮಕ್ಳುಗಳನ್ನ ಬೆತ್ತಲೆಗೊಳಿಸಿ ಅಥವಾ ಅರೆಬೆತ್ತಲೆಗೊಳಿಸಿ ವಿಡಿಯೋ ಮಾಡಿಕೊಂಡು ಫೋಟೋಗಳನ್ನು ತಕ್ಕೊಂಡು ಆಮೇಲೆ ಬೆದರಿಸಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ಮೊಬೈಲ್ ಮೂಲಕ ಹೊಕ್ಕಂತಹ ಕೋವಿಡ್ ನಂತರದಲ್ಲಿ ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಆದರೆ ನಮಗೆ ಗೊತ್ತು, ಇವತ್ತು ಹದಿಹರೆಯದ ಮಕ್ಕಳುಗಳಲ್ಲಿ ಸಹಜವಾಗಿರುವಂಥದ್ದು ಇದು ಪ್ರೀತಿ, ಪ್ರೇಮ, ಆಕರ್ಷಣೆ, ಪರಸ್ಪರ ವಿರುದ್ಧ ಲಿಂಗಗಳಲ್ಲಿ, ಅಥವಾ ನಾವು ಇವತ್ತು ಇನ್ನೊಂದು ಜೆಂಡರ್ನ ಲಿಂಗವನ್ನು ತೆಗೆದುಕೊಳ್ಳೋದಾದ್ರೆ ಅದು, ಅಥವಾ ಸಮಾನ ಲಿಂಗಿಗಳನ್ನು ಕೂಡ ಉದ್ಭವಿಸುವಂಥದ್ದು. ಯಾಕೆಂದ್ರೆ ಹಾರ್ಮೋನ್ಗಳ ಸ್ರವಿಗೆಯೇ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವೇಗವನ್ನು ಪಡ್ಕೊಳ್ಳುತ್ತೆ. ಅದು ಯಾವ್ಯಾವ ಪರಿಣಾಮಗಳನ್ನು ಬೀರುತ್ತೆ ಅದೆಲ್ಲ ನಾನು ವಿವರಿಸ್ತಾ ಹೋದ್ರೆ ಸಮಯ ಆಗುತ್ತೆ, ಹೆಚ್ಚು ವಿವರಿಸಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸಹಜವಾಗಿ ನಮ್ಮ ದೇಹದಲ್ಲಿ ದೇಹ, ಮನಸ್ಸು, ಬುದ್ಧಿ ಮೂರರ ಮೇಲೂ ಕೂಡ ಆ ಹದಿಹರೆಯದ ಮಕ್ಕಳುಗಳಲ್ಲಿ ತುಂಬಾ ದೊಡ್ಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಅದು ಇವತ್ತು ಹದಿಹರೆಯ ಅನ್ನೋದು ಕೂಡ ನಮಗೆ ಕಾಲಾನುಕಾಲಕ್ಕೆ ನಾವು ಅದರದ್ದು ವಯಸ್ಸಿನ ಇದನ್ನ ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಮಗೆಲ್ಲ ಹದಿಹರೆಯದ ವಯಸ್ಸು ಅಂತ ಬರುವಾಗ 15 ಅಂತ ನಮ್ಮ ಕಾಲಕ್ಕೆ. ಆದರೆ ಇವತ್ತು ಹಂಗಲ್ಲ. 8, 9, 10 ವರ್ಷಕ್ಕೆಲ್ಲ ಮಕ್ಕಳುಗಳು ಮೆಚುರಿಟಿ ಬಂದಿರುತ್ತೆ ಅನ್ನುವಂಥ ಸ್ಥಿತಿಗೆ ಬಂದಿದೆ. ಇವತ್ತು ದೈಹಿಕವಾಗಿ ಅದು ಋತುಸ್ರಾವ ಚಕ್ರ ಶುರುವಾಗೋದು 9-10 ವಯಸ್ಸಿಗೆ ಅಂತ ಅಂದ್ಕೊಂಡ್ರು. ಇವತ್ತು ನಮ್ಮ ಮೇಲೆ ಮಾಧ್ಯಮ ಮಾಡ್ತಾ ಇರುವಂತಹ ಪ್ರಚೋದನೆ ಮತ್ತು ಪರಿಣಾಮ ಇದೆಯಲ್ಲ ಮಕ್ಕಳ ಮೇಲೆ, ಅದು ಅವಧಿಗೆ ಮುಂಚೆನೇ ಮಕ್ಕಳನ್ನ ನಾವು ಹೀಚನ್ನ ಹೊಟ್ಟೆ ಇಟ್ಬಿಟ್ಟು ಹಣ್ಣು ಮಾಡ್ತೀವಲ್ಲ, ಕಾಲಕ್ಕೆ ಮೊದಲೇನೆ ಹಣ್ಣು ಮಾಡ್ತೀವಲ್ಲ, ಆ ಪ್ರಕ್ರಿಯೆ ನಮ್ಮ ಮಕ್ಕಳ ಜೊತೆಯಲ್ಲಿ ಇವತ್ತು ನಡೀತಾ ಇದೆ. ಕಾಲಕ್ಕೆ ಮೊದಲೇ ನಮ್ಮ ಮಕ್ಕಳುಗಳು ಹಣ್ಣಾಗ್ತಾ ಇದ್ದಾರೆ, ಮೆಚುರಿಟಿ ಬರ್ತಾ ಇದೆ. ಆದರೆ ದೇಹ ಮೆಚುರಿಟಿ ಬರ್ಬೋದು, ಅದಕ್ಕೆ ತಕ್ಕ ವೇಗದಲ್ಲಿ ಮನಸ್ಸು, ಬುದ್ಧಿನೂ ಕೂಡ ಅದೇ ವೇಗದಲ್ಲಿ ಬರೋ ಸಾಧ್ಯತೆಗಳಿದೆಯಾ ಗೊತ್ತಿಲ್ಲ. ಪ್ರಪಂಚ ಅವರಿಗೆ ಇನ್ನೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅರಿವಿರಲ್ಲ, ಅನುಭವ ಇರಲ್ಲ, ಏನೇನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಅಂತ ಗೊತ್ತಿರಲ್ಲ. ಈ ಕಾರಣಕ್ಕೆ ಈ ದೌರ್ಜನ್ಯ ಅಥವಾ ಒಪ್ಪಿತ ಲೈಂಗಿಕ ಸಂಪರ್ಕ, ದುರ್ಬಳಕೆ ಪ್ರಮಾಣ ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ನನಗೆ ತುಂಬಾ ಆತಂಕ ಮತ್ತೆ ತುಂಬಾ ಕಳವಳ ಉಂಟು ಮಾಡೋದೇನು ಅಂದರೆ, ರಕ್ತ ಸಂಬಂಧಿಗಳಿಂದಲೇ ಈ ಅತ್ಯಾಚಾರಗಳು ಅಥವಾ ದುರ್ಬಳಕೆಗಳು ಹೆಚ್ಚಾಗ್ತಾ ಇದ್ದಲ್ಲ. ಯಾವ ಸಂಬಂಧದ ಪರಿಕಲ್ಪನೆನೇ ಇದ್ದಂಗೆ ಪ್ರಾಣಿಗಳಲ್ಲಿ ನಡೆಯುತ್ತಲ್ಲ, ಪ್ರಾಣಿಗಳಲ್ಲಿ ಆ ಥರದ್ದು ನಡೆಯುತ್ತೆ ಸಹಜವಾಗಿ. ಆದರೆ ಪ್ರಾಣಿಗಳ ರೀತಿಯಲ್ಲಿ ಇವತ್ತು ಮನುಷ್ಯ ಯಾವ ಹಂತಕ್ಕೆ ಬಂದು ನಿಂತಾನಂದ್ರೆ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅಣ್ಣಂದ್ರ ಪ್ರಕರಣ ಶಿವಮೊಗ್ಗದಲ್ಲಾಯ್ತು, ಸಾಗರದಲ್ಲಾಯ್ತು, ಕೊಪ್ಪಳದಲ್ಲಾಯ್ತು, ಎಲ್ಲ ಕಡೆ ನೋಡ್ತಾ ಇದ್ದೀವಿ ಇವತ್ತು ಈ ಥರದ್ದು ಸಂಬಂಧಗಳನ್ನ ಏರ್ಪಡಿಸ್ಕೊಳ್ಳೋದು. ಆಮೇಲೆ ಶಿಕ್ಷಕ ಅಂದ್ರೆ ಗುರು ಸ್ಥಾನದಲ್ಲಿ ನಿಂತ್ಕೊಳ್ಳೋಂಥವ್ರು. ನಾವು ಏನಪ್ಪಾ
ಹೆಚ್ಚು ವಯಸ್ಸಿನವನಿರ್ತಾನೆ, ಅವನು ಕೂಡ ಈ ಥರದ ಹೆಣ್ಮಕ್ಳುಗಳನ್ನ ದುರ್ಬಳಕೆ ನಾವೇ ಕೇಸ್ಗಳನ್ನ ದಾಖಲಿಸ್ತೀವಿ ಬಹಳಷ್ಟು ಶಾಲೆಗಳಲ್ಲಿ ನಡೀತಾ ಇರೋದನ್ನ, ಇವತ್ತು ನಡೀತಾ ಇರುವಾಗೆಲ್ಲ ಪ್ರಕರಣಗಳು ಈ ಪ್ರಮಾಣದಲ್ಲಿ ಶಿಕ್ಷಕರಿಂದ ನಡೀತಾ ಇದೆ. ದುರ್ಬಳಕೆಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ಇವೆಲ್ಲ ಎಲ್ಲ ಕಡೆ ಪ್ರಕರಣಗಳು ದಾಖಲಾಗ್ತಾ ಇದೆ. ನಿಮಗೆ ನೋಡ್ತಾ ಇದ್ದೀರಾ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀವಿ, ಪ್ರತಿ ಕ್ಷಣ ಇಂಥವು ನಡೀತಾ ಇದೆ ನಮ್ಮ ಸುತ್ತಮುತ್ತ. ಆಮೇಲೆ ಅಕ್ಕಪಕ್ಕದ ಮನೆಯವರಿಂದ ಮಗುವನ್ನ ಅಥವಾ ಶಾಲೆಯಿಂದ ಬಂದ್ಮೇಲೆ ಇಬ್ರು ಕೆಲ್ಸಕ್ಕೆ ಹೋಗೋರು ಅದ್ರ ಪಕ್ಕದ ಮನೆಯಲ್ಲಿ ಇರು, ಅಲ್ಲಿ ಯಾರೋ ಇದ್ದಾರೆ ನೋಡ್ಕೊಂತಾರೆ ಅಂದ್ರೆ ಮುದುಕ ಅಂಕಲ್ಲು ತಾತ ಅಂತಹ ವಯಸ್ಸಿನವರು ಕೂಡ ಈ ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಈಗೂ ಸಿಕ್ಕಿಲ್ಲದೆ ಸಂಬಂಧದ ಯಾವ ಇದು ಇಲ್ಲದೆ ಅದೊಂದು ಮಗು ಅನ್ನೋದನ್ನು ಕೂಡ ಕನ್ಸಿಡರೇಷನ್ ಮಾಡಿದ್ರೆ ಅದೊಂದು ಭೋಗದ ವಸ್ತು ಅಂತ ಅಷ್ಟೇ ಕಾಣುತ್ತಲ್ಲ ಅವರಿಗೆ. ಎಲ್ಲಿ ತಪ್ಪಿದ್ದೀವಿ ನಾವು? ಈ ಅರಿವನ್ನು ಮೂಡಿಸೋದಕ್ಕೆ ಇದೊಂದು ಭೋಗದ ವಸ್ತು ಅಲ್ಲಪ್ಪ, ಇದೊಂದು ಹೆಣ್ಣು ಜೀವ ಇರುವಂಥದ್ದು, ಚೈತನ್ಯ ಇರುವಂಥದ್ದು ಅಂತದನ್ನ ಹೇಳ್ಕೊಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸಮಾಜವನ್ನು ನಾವು ಸೃಷ್ಟಿ ಮಾಡ್ತಿದ್ದೀವಲ್ಲ, ಎಲ್ಲಿ ತಪ್ಪು ಹೋಗಿದೆ ನಮ್ಮ ಈ ಕೊಂಡಿಗಳು? ಇದನ್ನ ನಾವು ಮರುಚಿಂತನೆ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಆಮೇಲೆ ಈಗ ಪೋಷಕರ ಕಡೆಯಿಂದ ಗಮನಿಸೋದಾದ್ರೆ ಇವತ್ತು ತುಂಬಾ ಎಲ್ಲ ಪೋಷಕರುಗಳು ಕೂಡ ತಂದೆ ತಾಯಿ ಎಲ್ಲ ತುಂಬಾ ಬ್ಯುಸಿ, ಇಬ್ರು ಕೆಲಸದಲ್ಲಿ ಇರುವಂಥವ್ರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮತ್ತೆ ಅವ್ರವ್ರಿಗೆ ಅವ್ರದೇ ಆದಂಥ ಮಹತ್ವಾಕಾಂಕ್ಷೆಗಳು, ಮತ್ತೆ ಕೆಲಸದಲ್ಲಿ ಅವ್ರು ಏನೋ ಸಾಧನೆ ಮಾಡಬೇಕು ಅಥವಾ ಇಷ್ಟನ್ನ ಟಾರ್ಗೆಟ್ನ ರೀಚ್ ಆಗಬೇಕು, ಮತ್ತೆ ಬೇರೆ ಬೇರೆ ಕೆಲಸದ ಏನೆಲ್ಲ ಒತ್ತಡಗಳು ಅವರಿಗೆ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಮನೆಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಅಥವಾ ಮನೆಯಲ್ಲಿ ಹಿರಿಯರಿದ್ರೆ ಅವ್ರನ್ನೂ ನೋಡ್ಕೊಳ್ಬೇಕು. ಈ ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಅವರಿಗೆ ಮಕ್ಕಳ ಕಡೆಗೆ ಬೇಕಾದಂತ ಗಮನಿಸುವಿಕೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಕ್ಕಳ ಮೇಲೆ. ಅದರಲ್ಲೂ ಗುಣಾತ್ಮಕ ಸಮಯವನ್ನು ಕೊಡೋದಕ್ಕೂ ಕೂಡ ನಮ್ಮ ಅನೇಕ ಪೋಷಕರಿಗೆ ಕೊಡೋಕ್ಕೆ ಸಾಧ್ಯನೂ ಆಗ್ತಿಲ್ಲ, ತುಂಬಾ ಜನ ಗೊತ್ತೂ ಇಲ್ಲ. ಗುಣಾತ್ಮಕ ಸಮಯ, ಕ್ವಾಲಿಟಿ ಟೈಮ್ ಅಂದ್ರೆ ಏನು ಅಂತ ತುಂಬಾ ಜನ ಗೊತ್ತಿಲ್ಲ. ಏನು ಅಂತಂದ್ರೆ, ನಾನು ದೊಡ್ಡ ಶಾಲೆಯಲ್ಲಿ ತುಂಬಾ ದೊಡ್ಡ ಫೀಸ್ ಕೊಟ್ಟು ಕಳಿಸ್ತಾ ಇದ್ದೀನಿ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ, ಸ್ವಿಮ್ಮಿಂಗ್ ಕಳಿಸ್ತೀನಿ, ಡ್ಯಾನ್ಸ್ ಕಳಿಸ್ತೀನಿ, ಡ್ರಾಯಿಂಗ್ ಕಳಿಸ್ತೀನಿ, ಎಲ್ಲಾ ರೀತಿಯಲ್ಲೂ ವ್ಯಕ್ತಿತ್ವವನ್ನು ಅರಳೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ಕೊಟ್ಟಿದ್ದೀನಿ. ಇದನ್ನು ಇನ್ನೇನು ಮಾಡ್ತಾರೆ? ನಾವು ಈ ದುಡಿತಾ ಇರೋದು ಯಾಕ್ರಿ 1000 ಗಟ್ಟಲೆ ಮಕ್ಕಳಿಗೋಸ್ಕರ ಅಲ್ಲ, ಇನ್ನೇಗೋಸ್ಕರ ಮಾಡ್ತಿದ್ದೀವಿ ಅಂತ ಅನ್ನುವಂಥ ಪೋಷಕರನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತು ಮಗುವಿನ ಜೊತೆಗೆ ನಾವು ತಂದೆ ತಾಯಿಗಳಾಗಿ ಅಲ್ಲ, ಸ್ನೇಹಿತರಾಗಿ ಮಾತಾಡ್ತಾ ಅವರೊಳಗಿನ ಹೊರಗೆ ತಂದು ಅವ್ರ ಜೊತೆನಲ್ಲಿ ಏನ್ ನಡೀತಾರೆ, ಸುತ್ತಮುತ್ತ ಏನಾಗ್ತಿದೆ, ಅವ್ರ ಮಗುವಿನ ದೇಹವನ್ನ ಯಾರು ಹುಡ್ತಾ ಇದ್ದಾರೆ, ಯಾರು ಬಳಸ್ಕೊತಿದ್ದಾರೆ, ಯಾರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು, ಬರೀ ಗುಡ್ ಟಚ್ ಬ್ಯಾಡ್ ಟಚ್ ನಿಂತಿಲ್ಲ ಇವತ್ತು. ಅದನ್ನ ಹೇಳ್ಕೊಡೋದು ಬೇಸಿಕ್ ಅಂತ, ಅದನ್ನು ಹೇಳ್ಕೊಡಲ್ಲ ನಮ್ಮ ಪೇರೆಂಟ್ಸು ತುಂಬಾ ಜನ. ಅದನ್ನ ದಾಟಿ ಇವತ್ತು ದುರ್ಬಳಕೆ ಹಂತಕ್ಕೆ ಹೋಗ್ಬಿಟ್ಟಿದೆ. ಗುಡ್ ಟಚ್ ಬ್ಯಾಡ್ ಟಚ್ ಇನ್ನೂ ಹೊರಲಾಡ್ತಿದ್ದೀವಿ ನಾವು, ಅದೆಲ್ಲ ಅದನ್ನ ದಾಟಿ ಹೋಗ್ಬಿಟ್ಟಿದೆ ಇವತ್ತು ಪ್ರಪಂಚ. ಇದನ್ನು ಕೂಡ ಏನು ಹೇಳ್ಕೊಳ್ಳಾರ್ದಂತ ಸ್ಥಿತಿನಲ್ಲಿ ಇವತ್ತು ನಮ್ಮ ಪೋಷಕರಿದ್ದಾರೆ. ಗಮನ ಕಡಿಮೆ ಆಗ್ತಿದೆ. ಮತ್ತೆ ಇದ್ರ ಜೊತೆಗೆ ವಿಭಕ್ತ ಕುಟುಂಬಗಳ ಸಂಖ್ಯೆ ತುಂಬಾ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ನಮ್ಗೆಲ್ಲ. ಮುಂಚೆ ಆದ್ರೆ ಮನೆಯಲ್ಲಿ ಅಜ್ಜ ಅಜ್ಜಿ ಯಾರೋ ಹಿರಿಯರೆಲ್ಲ ಇರ್ತಿದ್ರು, ಅವರೊಂದು ಹಂತದಲ್ಲಿ ಗಮನ ಕೊಡ್ತಿದ್ರು, ಪ್ರೀತಿ ತೋರಿಸ್ತಾ ಇದ್ರು, ಅಥವಾ ಅವ್ರು ಬೇಕು ಬೇಡವನ್ನ ಗಮನಿಸ್ತಿದ್ರು, ಏನಾಗ್ತಿದೆ ಎತ್ತಾಗ್ತಿದೆ ಅಂತ ಕೇಳುವಂತ ಸ್ಥಿತಿಗಳಿತ್ತು, ಗೊತ್ತಿಲ್ಲ ಕೆಲವು ಪ್ರಮಾಣದಲ್ಲೂ ಇತ್ತು. ಇವತ್ತು ಕೂಡ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗಿರೋದ್ರಿಂದ ಅಪ್ಪ ಅಮ್ಮ ಮಗು, ಒಂದು ಮಗು ಅಥವಾ 2 ಮಗು ಈ ತರದ ಪ್ರಮಾಣಕ್ಕೆ ಇಳಿದಿರೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಇರೋದನ್ನ ಗಮನಿಸ್ತೀವಿ. ಆಮೇಲೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಆಗ್ತಾ ಇರೋದು ಏಕಪೋಷಕರು. ಇವತ್ತು ಡೈವರ್ಸ್ಗಳು ಜಾಸ್ತಿ ಆಗ್ತಿದೆ, ಒಡೆದ ಕುಟುಂಬಗಳು ಜಾಸ್ತಿ ಆಗ್ತಾ ಇದೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಪರಸ್ಪರ ಕೆಲವು ಮನಸ್ತಾಪಗಳು, ವೈಮನಸ್ಸುಗಳು ಬಂದು ಬೇರೆ ಬೇರೆ ವಾಸಿಸುವಂಥದ್ದು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಮಕ್ಕಳುಗಳು ತಬ್ಲಿಗಳಾಗ್ತಾರೆ. ತಬ್ಲಿ ಅಂದ್ರೆ ಯಾರೋ ಒಬ್ಬರ ಜೊತೆನಲ್ಲಿ ಆ ಮಗು ಇರಬೇಕು, ಇನ್ನೊಬ್ಬ ಜೊತೆನಲ್ಲಿ ವಾರಕ್ಕೆ 1 ಸಲನೋ 2 ಸಲನೋ ನೋಡುವಂಥದ್ದು ಸಾಧ್ಯತೆಗಳಿರುತ್ತೆ ಮಗುಗೆ. ಅದ್ರ ಜೊತೆನಲ್ಲಿ ಒಂದು ಕುಟುಂಬದ ವ್ಯವಸ್ಥೆ ಅಂದ್ರೆ ಏನು, ಕುಟುಂಬ ಅಂದ್ರೆ ಹೇಗಿರುತ್ತೆ, ಮತ್ತೆ ನನಗೆ ಅಪ್ಪನಿಂದ ಒಂದು ಭಾವನಾತ್ಮಕವಾದಂತಹ ಒಂದೇನು ಬೆಂಬಲ ಬೇಕು ಅಂತ ನಿರೀಕ್ಷೆ ಇರುತ್ತೆ ಮಗುಗೆ, ಅಥವಾ ತಾಯಿಯಿಂದ ಒಂದು ಭಾವನಾತ್ಮಕವಾದಂತಹ ಸಪೋರ್ಟ್ ಬೇಕು ಅಂತ ಮಗುವಿಗೆ ನಿರೀಕ್ಷೆ ಇರುತ್ತೆ. ಇದೆಲ್ಲದರ ಕೊರತೆಗಳು ಇವತ್ತು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಏಕಪೋಷಕತ್ವದಿಂದ ಈ ರೀತಿಯಾದಂತಹ ಗಂಡು ಪತಿ ಪತ್ನಿಯರ ನಡುವಿನ ಸಂಬಂಧದ ವೈಪರೀತ್ಯಗಳಿಂದ ಅದು ಮಕ್ಕಳ ಮೇಲೆ ತುಂಬಾ ದೊಡ್ಡ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರ್ತಾ ಇರೋದನ್ನ ನಾವು ಗಮನಿಸ್ತೀವಿ. ಯಾಕೆಂದ್ರೆ ಇದು ಈ ಅಂಶ ಕೂಡ ಇಂತಹ ಮಕ್ಕಳು ಈ ತರದ ಕುಟುಂಬದ ಮಕ್ಕಳುಗಳು ಕೂಡ
ಅವರು ಈ ರೀತಿಯಾದಂಥ ದಿಕ್ಕು ತಪ್ಪುವಂಥ ಸಾಧ್ಯತೆಗಳಿಗೆ ಕಾರಣ ಆಗ್ತದೆ. ಇದು ನಾವು ಒಂದು ಸಿಟಿ ಬೇಸ್ಡ್ ಆಗಿರುವಂತಹ ಕುಟುಂಬಗಳ ಬಗ್ಗೆ ಮಾತಾಡಿದ್ರೆ, ಇನ್ನು ಹಳ್ಳಿಗಾಡಿನ ತಳವರ್ಗದ ಮತ್ತೆ ಅಶಿಕ್ಷಿತ ಅಥವಾ ಅಲ್ಪ ಶಿಕ್ಷಿತ ಪೋಷಕರ ಬಗ್ಗೆ ನಾವು ಗಮನಿಸೋದಾದ್ರೆ ಇಲ್ಲಿಗಿಂತ ಇನ್ನೂ ತೀರಾ ನಾವು ಹೀನಾಯ ಸ್ಥಿತಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗ್ತೀವಿ. ನಿಮಗೆ ಗೊತ್ತು, ಕೂಲಿ ಕಾರ್ಮಿಕರಾಗಿರ್ತಾರೆ ಅಥವಾ ಅವ್ರದೇ ಕೃಷಿ ಸಂಬಂಧಪಟ್ಟ ಚಟುವಟಿಕೆ ಅಥವಾ ಬೇರೆ ಯಾವುದೋ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ ಪೋಷಕರು. ಬೆಳಗ್ಗಿಂದ ಸಂಜೆವರೆಗೂ ಕೂಡ ಅವ್ರದೇ ಕೆಲಸಗಳು, ಒತ್ತಡಗಳು, ಏನೆಲ್ಲ ತರಾವರಿ ಕೆಲಸಗಳು, ಚಟುವಟಿಕೆಗಳಲ್ಲಿ ಗಂಡು ಹೆಣ್ಣು ಇಬ್ರು ತೊಡಗಿಸ್ಕೊಂಡಿರೋದನ್ನ ರಾಜಕಾರಣ ಬೇರೆ ಬೇರೆದು ಎಲ್ಲ ಇರುತ್ತೆ, ಅದು ಬೇಡ. ಒಟ್ಟಲ್ಲಿ ಮಕ್ಕಳ ಕಡೆಗೆ ಗಮನ ಕೊಡುವಂಥದ್ದು, ಕೊಡಬೇಕು ಅನ್ನುವಂಥ ಇದು ಕೂಡ ಗೊತ್ತಿಲ್ಲ ಅವ್ರಿಗೆ, ಹೆಚ್ಚಿನವರಿಗೆ. ನಮ್ಮ ಮಕ್ಕಳಿಗೆ ಗಮನ ಕೊಡಬೇಕು, ಅವ್ರಿಗೆ ಹೆಚ್ಚು ಕೇರ್ ತಗೋಬೇಕು, ಅವ್ರು ವಿಚಾರಿಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲದಂಥ ಸಂದರ್ಭಗಳು. ಹೀಗಾಗಿ ಈ ರೀತಿಯಾದಂಥ ಮಕ್ಕಳು, ಅದರಲ್ಲೂ ತಳ ವರ್ಗದ ಮಕ್ಕಳುಗಳು, ಸಿಟಿ ಕರ್ಕೊಂಡು ಹೋಗ್ತೀನಿ, ಒಳ್ಳೆ ಕೆಲಸ ಕೊಡಿಸ್ತೀನಿ, ಒಳ್ಳೆ ಪಿಕ್ಚರ್ ತೋರಿಸ್ತೀನಿ, ಫಿಲಮ್ ಫೀಲ್ಡ್ ಸೇರಿಸ್ತೀನಿ, ಈ ತರದನ್ನ ಆಮಿಷಗಳನ್ನ ಕೊಟ್ಟು ಅಳಿಸ್ಕೊಡುವಂತಹ ಮತ್ತು ಅವರನ್ನ ವೇಶ್ಯಾವಾಟಿಕೆ ಜಾಲಕ್ಕೆ ತಳ್ಳೋದು, ಇದಕ್ಕಂತೂ ತುಂಬಾ ದೊಡ್ಡ ಅಧ್ಯಯನನೇ ಆಗಿದೆ. ವೇಶ್ಯಾವಾಟಿಕೆ ಜಾಲಕ್ಕೆ ಈ ರೀತಿಯಾದಂತಹ ತಳವರ್ಗದ ಬಡತನದ ಕುಟುಂಬದಿಂದ ಬಂದಂತಹ ಹೆಣ್ಮಕ್ಳನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಪಹರಣ ಮಾಡಿ ಅಥವಾ ಆಮಿಷ ತೋರಿಸಿ ಮೋಸಕ್ಕೊಳಪಡಿಸಿ more than 70% ಇವತ್ತು ತಳ ಸಮುದಾಯಗಳು ಮತ್ತು ತಳವರ್ಗಗಳ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಗಮನಿಸ್ತೀವಿ. ಇವ್ರ ಮಕ್ಕಳಿಗೆ ಹೆಚ್ಚಾಗಿರೋದು ಅಂದ್ರೆ ನಾನು ಆಗಲೇ ಹೇಳಿದ್ರೆ, ಮಕ್ಕಳಿಗೆ ಇವತ್ತು ಭಾವನಾತ್ಮಕವಾದಂಥ ಪ್ರೀತಿಯ ಕೊರತೆ, ಅಭದ್ರತೆ ಮತ್ತೆ ಬೆಂಬಲ, ಮಾನಸಿಕವಾದಂಥ ಬೆಂಬಲ ಬೇಕಲ್ಲ, ಭಾವನಾತ್ಮಕವಾಗಿದ್ದು ಇದ್ರ ಕೊರತೆ ಮಕ್ಕಳು ತುಂಬಾ ಅನುಭವಿಸ್ತಾ ಇದ್ದಾರೆ ಇವತ್ತು. ಯಾಕೆಂದ್ರೆ ಅವ್ರ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಳ್ತಾರೆ, ನಾವು ಮಾತಾಡ್ತೀವಲ್ಲ ಬಾಲಮಂದಿರ ಮಕ್ಕಳ ಹತ್ರ, ಶಾಲೆಗಳ ಮಕ್ಕಳ ಹತ್ರ ಮಾತಾಡಿದಾಗ, ಕೌನ್ಸಿಲಿಂಗ್ ಮಾಡಿದಾಗ ಹೇಳುವಂಥದ್ದು, ಅವರು ಯಾವ ರೀತಿಯಾದಂಥ ಕೊರತೆಗಳನ್ನು ಅನುಭವಿಸ್ತಿದ್ದಾರೆ, ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ, ಹೇಳ್ಕೊಳಕ್ ಆಗದೆ ಇರುವಂಥ, ಯಾರತ್ರನೂ ಹೇಳ್ಕೊಳಕ್ ಆಗದೆ ಒಳಗೆ ಆ ಖಿನ್ನತೆ ಎನ್ನುವಂಥದ್ದು ಯಾವ ರೀತಿ ದೈಹಿಕವಾದಂಥ, ಮಾನಸಿಕವಾದಂಥ, ಬೌದ್ಧಿಕವಾದಂಥ ಪರಿಣಾಮಗಳನ್ನ ಬೀರ್ತಿದೆ ಅಂದ್ರೆ ಇನ್ನು ತುಂಬಾ ಕಡಿಮೆ ನಾವು ಅದರ ಕಡೆ ಅಧ್ಯಯನ ಅಧ್ಯಯನಗಳು, ಸೈಂಟಿಫಿಕ್ ಅಧ್ಯಯನಗಳು ನಡೆದಿರೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಡೆದಿದೆ ಇಂಡಿಯಾದಲ್ಲಿ. ಆಮೇಲೆ ಇವತ್ತು ನಾವು ಗಂಡಾಳಿಕೆ ಸಮಾಜದ ಬಗ್ಗೆ ನಾವು ಹೇಳೋದಿಲ್ಲ, ಇಲ್ಲಿ ಹೆಂಗೆ ತಾರತಮ್ಯ, ಸಮಾನತೆ ಮತ್ತೆ ಲಿಂಗ ಸೂಕ್ಷ್ಮತೆಗಳು ಇಲ್ಲದೆ ಇರೋದು ಕಾರಣದಿಂದ ಎಲ್ಲ ಸ್ತ್ರೀವಾದಿ ಅಧ್ಯಯನದ ಸಂಬಂಧಪಟ್ಟಂಗೆ ಸುನಂದಮ್ಮ ಮಾತಾಡಿದ್ದಾರೆ, ಮತ್ತೆ ಸಬಿಹಾ ಮಾತಾಡಿದ್ದಾರೆ, ನಮ್ಗೆ ಅದೆಲ್ಲ ಒಂದು ಚಂದ್ರಶೇಖರ್ ಮಾತಾಡಿದ್ದಾರೆ. ಅದಕ್ಕೆ ಒಂದು ಬೇಸ್ ಇದೆ. ಜೊತೆಗೆ ನಮಗೆ ರೇಖಾ ವಾಣಿ ಪೆರಿಯೋಡಿ ನಿನ್ನೆ ಸಂಜೆ ಲೈಂಗಿಕತೆ ಬಗ್ಗೆ ತುಂಬಾ ವಿವರವಾಗಿ ಮಾತಾಡಿದ್ರಿಂದ ಇದೆಲ್ಲವೂ ಬೇಸ್ ಇದೆ. ನಾನು ಅದಕ್ಕೆ ಮುಂದುವರಿಕೆಯಾಗಿ ಮಾತ್ರ ಮಾತಾಡ್ತಾ ಇದ್ದೀನಿ. ಇದೆಲ್ಲವೂ ಬೇಸ್ ಆಗಿ ಇಟ್ಕೊಂಡೇ ನಾವು ಇವತ್ತು ಇಡೀ ಸಮಸ್ಯೆಯನ್ನ ಚರ್ಚಿಸಬೇಕಾದಂತ ಅವಶ್ಯಕತೆ ಇದೆ. ಇದನ್ನು ತುಂಬಾ ಒಂದು ಈ ಇಡೀ ಬೇರೆಯಾಗಿ ತಗೊಂಡು ಬಂದು ಇದೊಂದು ಪ್ರತ್ಯೇಕ ಸಮಸ್ಯೆ ಅಂತ ನಾವು, ಇದೊಂದು ವೈಯಕ್ತಿಕವಾದಂಥ ಸಮಸ್ಯೆ ಅಂತ ನಾವು, ಪ್ರತ್ಯೇಕವಾದಂಥ ಸಾಮಾಜಿಕ ಸಮಸ್ಯೆ ಅಂತ ನಾವು ಚರ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಇಡಿಯಾಗಿಯೇ ನಾವು ಈ ಎಲ್ಲಾ ವೈಪರೀತ್ಯಗಳ ಮಧ್ಯದಲ್ಲಿ ಈ ಒಂದು ಸಮಸ್ಯೆ ಆವಿರ್ಭವಿಸಿದೆ ಅಂತಾನೆ ನಾವು ನೋಡ್ಬೇಕು. ನಾನು ಆಗಲೇ ಹೇಳಿದಂಗೆ ದೈಹಿಕ ದೇಹವಾಗಿ ವಸ್ತುವಾಗಿ ನೋಡುವಂಥದ್ದು ಈ ಒಂದು ಗಂಡಾಳಿಕೆಯ ಸಮಾಜದಲ್ಲಿ ಅದೊಂದು ಪರಂಪರಾಗತವಾಗಿಯೇ ಹೇಗೆ ಹಂತವಾಗಿ ಬೆಳೀತಾ ಬಂತು ಅನ್ನೋದಕ್ಕೆ ಕೂಡ ಅಧ್ಯಯನಗಳಾಗಿದೆ. ಅದನ್ನ ನಾವು ಸಂವಿಧಾನ ರೂಪಿಸಿಕೊಂಡ ನಂತರನಾದ್ರೂ ಸಮಾನತೆ ಕಡೆಗೆ ಮತ್ತು ನಮ್ಮ ಸಂವಿಧಾನದಲ್ಲಂತೂ ಜೆಂಡರ್ ನ್ಯೂಟ್ರಲ್ ಆಗಿರೋದು, ಗಂಡಿಗೆ ಹೆಣ್ಣಿಗೆ ಸಮಾನವಾದಂತಹ ಹಕ್ಕುಗಳಿದೆ, ಸಮಾನವಾದಂತಹ ಅಧಿಕಾರ ಇದೆ, ಸಮಾನವಾಗಿ ಎಲ್ಲರನ್ನೂ ಒಳಗೊಳ್ಳುವಂತ ಸಾಧ್ಯತೆಗಳಿದೆ. ಆದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇವತ್ತೂ ಕೂಡ ಹೆಣ್ಣನ್ನ ಎರಡನೇ ದರ್ಜೆ ಪ್ರಜೆಯಾಗಿ ಅಥವಾ ಗುಲಾಮಳಾಗಿ ಅವಳನ್ನೊಂದು ದೇಹ ಕೇಂದ್ರಿತವಾಗಿ ನೋಡುವಂತದ್ರಿಂದ ಇವೆಲ್ಲವೂ ಹೆಚ್ಚಾಗ್ತಾ ಇದೆ. ಹೆಣ್ಣನ್ನ ಮತ್ತೆ ಮತ್ತೆ ಈ ಮಾಧ್ಯಮ ಪ್ರಚೋದನೆ ಇದೆಯಲ್ಲ, ಯಾವ ರೀತಿಯಲ್ಲಿ ಪ್ರಚೋದಿಸ್ತಾ ಇದೆ ನೀವು ನೋಡಿ. ಸಣ್ಣ ಸಣ್ಣ ರೀಲ್ಗಳು, ಇವತ್ತು ಸ್ಕಿಟ್ಸು, ಮತ್ತೆ ಇದು ಆ ಪಿಕ್ಚರ್ಗಳನ್ನ, ತುಣುಕುಗಳನ್ನ ನೋಡಿದ್ರು ಗೊತ್ತಾಗುತ್ತೆ, ಧಾರಾವಾಹಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವಳ ದೇಹವನ್ನೇ ಹೇಳ್ತಿದ್ರಲ್ಲ ಸಭೆ, ಅವಳ ದೇಹವನ್ನ ಯಾವುದಕ್ಕೆ ಫೋಕಸ್ ಮಾಡ್ತಾರೆ, ಅವಳನ್ನ ಎಲ್ಲಿಗೆ ಯಾವುದನ್ನ ತೋರಿಸ್ತಾರೆ, ಏನ್ ಮಾಡ್ತಾರೆ ನಾನು ಇದನ್ನ ನನಗೆ ವಿವರಿಸ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಎಲ್ಲ, ಪೋಷಕರಿಗಂತೂ ಚೆನ್ನಾಗಿ ಗೊತ್ತು ಯಾವ ರೀತಿ ಪ್ರಚೋದನೆ ಮಾಡ್ತಿದೆ, ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇರಲ್ಲಪ್ಪ ಇದು ಅನ್ನೋದು ನನ್ಗೆ ಗೊತ್ತಾಗೋದು. ಇದ್ರ ಜೊತೆಗೆ ನನಗೆ ತುಂಬಾ ಮುಖ್ಯವಾಗಿ ಅನ್ಸೋದು, ನೆನ್ನೆನೂ ಎಲ್ಲ ಗೆಳತಿಯರು ಮಾತಾಡ್ತಾ ಇದ್ವಿ, ಹದಿನೆಲೆದ ಮಕ್ಕಳು ಅಂದ್ರೆ ಒಂದು ಧುಮ್ಮಿಕ್ಕುವಂತ ಶಕ್ತಿ ಧುಮ್ಮಿಕ್ತಾ ಇರುತ್ತೆ ಅವರಲ್ಲಿ. ಅದರಲ್ಲೂ ಜನರೇಷನ್ ಇಂದ ಜನರೇಷನ್ಗೆ ನಮ್ಮ ಮಕ್ಕಳು ತುಂಬಾ ಬ್ರಿಲಿಯಂಟ್ ಆಗ್ತಾ ಇದ್ದಾರೆ,
ಇಂಟೆಲಿಜೆಂಟ್ ಆಗ್ತಾ ಇದ್ದಾರೆ, ಅವರು ತುಂಬಾ ಅಗಾಧವಾದಂಥ ಬೌದ್ಧಿಕ ಶಕ್ತಿ ಅವರೊಳಗಡೆ ಬರ್ತಾ ಇದೆ. ಇದನ್ನ ನಾವು ಹೇಗೆ ಚಾನಲೈಸ್ ಮಾಡಬೇಕು ಸರಿಯಾದ ದಿಕ್ಕಿನ ಕಡೆಗೆ ಅನ್ನೋಂಥದ್ದು ನಾವಿವತ್ತು ಎದುರಿಸಬೇಕಾಗಿರುವ ದೊಡ್ಡ ಸವಾಲು, ನಮ್ಮ ಮುಂದಿರುವ ದೊಡ್ಡ ಸವಾಲು. ಖಂಡಿತವಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು. ನಾವು ಮಾಡ್ಕೊಂಡು ಬಂದಿರೋದು ತುಂಬಾ ಪರಿಣಾಮಕಾರಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ನಾವು ಮಮತಾ ಮಾತಾಡ್ತಾ ಇರೋದು ಪ್ರೇರಣಾ ವಿಕಾಸ ವೇದಿಕೆ ನಾವು ಶುರು ಮಾಡಿದ್ದೆ 25 ವರ್ಷದಿಂದ ಈ ಮಕ್ಕಳುಗಳನ್ನ ಫೋಕಸ್ಡ್ ಆಗಿ ಚಾನಲೈಸ್ ಮಾಡಿದ ಹಿನ್ನೆಲೆಯಲ್ಲಿ ಅದ್ರ ಪರಿಣಾಮ ನಮ್ಮ ಮಕ್ಕಳು ಎಲ್ಲರ ಮಕ್ಕಳುಗಳು ಯಾವ ರೀತಿ ನಾವು ಹೇಳ್ಕೊಟ್ಟಂತ ಮಕ್ಕಳುಗಳು ಹೆಂಗೆ ಇವತ್ತು ಒಂದು ಡಿಗ್ನಿಫೈಡ್ ಆಗಿರುವಂತಹ ಕೆಲಸಗಳನ್ನ ಹುದ್ದೆಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳುಗಳು ಸಾಮಾಜಿಕವಾಗಿ ಇದರಲ್ಲಿ ಅನ್ನೋದನ್ನ ನಾವು ಗಮನಿಸ್ತೀವಿ. ಅಂದ್ರೆ ಈ ಧುಮ್ಮಿಕ್ಕುವಂತ ಶಕ್ತಿಯನ್ನ, ಯುವ ಜನರ ಶಕ್ತಿಯನ್ನ ನಾವು ಹೇಗೆ ಇದಲ್ಲಪ್ಪ ನೀವು ದೇಹ ಕೇಂದ್ರಿತವಾಗಿ ಅಲ್ಲ, ಲೈಂಗಿಕತೆ ಇರುವಂತದ್ದೇ, ಇದೆಲ್ಲ ನಾವು ಗಮನಿಸಬೇಕಾಗಿತ್ತು. ಇದ್ರ ಆಚೆಗೆ ನಾವು ಇವತ್ತು ಹೇಗೆ ನಮ್ಮ ಬದುಕನ್ನ ಕಟ್ಟಿಕೊಳ್ಬೇಕು, ಅದು ಸಹಜವಾಗಿ ಬರುವಂತ ಸಮಯದಲ್ಲಿ ಬರುತ್ತೆ ಅನ್ನೋದನ್ನ ಹೇಳ್ಕೊಡ್ಬೇಕಾಗಿರೋದು, ಪರಿಣಾಮಕಾರಿಯಾಗಿ ಹೇಳ್ಕೊಡ್ಬೇಕಾಗಿತ್ತು. ಇವತ್ತು ನಮ್ಮ ತುಂಬಾ ದೊಡ್ಡ ಸವಾಲು. ಅದರಲ್ಲೂ ಮುಖ್ಯವಾಗಿ ಪೋಷಕರಿಗೆ ಮೊದಲನೇ ಪಾತ್ರ ಇದರಲ್ಲಿ. ಪೋಷಕರು ಹೇಗೆ ಮಕ್ಕಳುಗಳನ್ನ ಇದ್ರ ಕಡೆಗೆ ಚಾನಲೈಸ್ ಮಾಡ್ತಾರೆ ಅನ್ನೋದು. ಎರಡನೇದು ಶಿಕ್ಷಕರು. ಇಬ್ರು ಕೂಡ ಮಾಡ್ಬೇಕಾಗಿರೋದು, ಒಂದು ಅವರನ್ನ ಚಾನಲೈಸ್ ಮಾಡೋದು ಸರಿಯಾದ ದಿಕ್ಕಿನ ಕಡೆಗೆ, ಇನ್ನೊಂದು ನಮ್ಗೆ ಇಷ್ಟ ಇರಲಿ ಬಿಡ್ಲಿ, ಕಷ್ಟ ಆಗಲಿ ಬಿಡ್ಲಿ, ನಾವು ಹೇಳ್ಕೊಡ್ಲೇಬೇಕಾಗಿರುವಂಥದ್ದು ನೀನು ಯಾವ್ಯಾವ ರೀತಿನಲ್ಲಿ ಲೈಂಗಿಕ ದುರ್ಬಳಕೆಗೆ, ದೌರ್ಜನ್ಯಕ್ಕೆ, ಶೋಷಣೆಗೆ ಗುರಿ ಆಗ್ತೀಯಾ, ಯಾವ್ಯಾವ ರೀತಿ ಆಮಿಷಗಳನ್ನು ಕೊಡ್ತಾರೆ, ನಿನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ವಯಸ್ಸಿನ ಕಾರಣಕ್ಕೆ ಹಂತ ಹಂತವಾಗಿ. ಆಮೇಲೆ ನಮ್ಮ ಲೈಂಗಿಕ ಸಂಪರ್ಕ ಅಂದ್ರೆ ಏನು, ಆ ಸಂಪರ್ಕದಿಂದ ಏನೇನಾಗುತ್ತೆ, ಅದು ಆಗುವಂತ ದುಷ್ಪರಿಣಾಮ